ಡಿ ವಿ ಟಿ ಅಂದರೆ ಏನು? ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಡಿ ವಿ ಟಿ ಅನ್ನೋದು ಡೀಪ್ ವೈನ್ ಥ್ರಾಂಬೋಸಿಸ್ ಎಂದು ಹೇಳ್ತೀವಿ. ಅದು ಡೀಪ್ ವೈನ್ ಅಂದರೆ 2 ಟೈಪ್ ಆಫ್ ವೈನ್ಸ್ ಇರ್ತದೆ. ಒಂದು ಬಂದು ಚರ್ಮದ ಕೆಳಗಡೆ ಇರೋದು, ಇನ್ನೊಂದು ಒಂದು ಮಾಂಸದ ಮಧ್ಯದಲ್ಲಿ ಇರೋದು ವೈನ್. ಅದು ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್ ಅಂದರೆ ಕೆಲವರು ಬಂದು ಹಂಗೆ ತಕ್ಷಣ ಬಂದು ಸತ್ತೋಗ್ಬಿಡ್ತಾರೆ. ಆವಾಗ ಅವರಿಗೆಲ್ಲ ಬಂದು ಸಡನ್ ಇದು ಬ್ರೆತ್ಲೆಸ್ನೆಸ್ ಬರ್ತದೆ. ಸೊ ಉಸಿರು ಕಟ್ಟದಂಗೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಹಾರ್ಟ್ಗೂ ಕೂಡ ಸಮಸ್ಯೆ ಆಗ್ಬೋದಾಗಿತ್ತು, ಇಲ್ಲಾರೆ ಬ್ರೈನ್ ಸ್ಟ್ರೋಕು ಆಗ್ಬೋದಾಗಿತ್ತು ಅಂತ ಹೇಳಿದ್ರು. ಕೆಲವರಿಗೆ ಬಂದು ದುಡ್ಡಿಲ್ಲ ಅಂದರೆ ಬರೀ ನಾರ್ಮಲ್ ಕೆಥೆಟ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಲಂಗ್ಸಲ್ಲಿ ಆರ್ಟ್ರಿಯಲ್ಲಿ ಕ್ಲಾಟ್ ಡಿಸಾಲ್ವ್ ಮಾಡುವಂಥ ಮೆಡಿಸನನ್ನು ನಿಧಾನವಾಗಿ ಕೊಡ್ತೀವಿ ಒಂದು 3-4 ಅವರ್ಸ್. ಕೆಲವರು ಬಂದು ಸುಮ್ಮನೆ ಪ್ರೆಗ್ನೆನ್ಸಿ ಆಗಬೇಕು ಅದು ಇದೇ ಆಗಬೇಕು ಅಂದ್ಬಿಟ್ಟು ಇಂಡ್ಯೂಸ್ ಮಾಡ್ತಾರೆ. ಅದು ಹಾರ್ಮೋನ್ಸ್ ಇದೆಲ್ಲ ಕೊಟ್ಟು ಡ್ರಗ್ಸ್ ಎಲ್ಲ. ಅದರಲ್ಲಿ ಸುಮಾರು ಜನ ಬಂದು ಈ ಥರ ಕ್ಲಾಟ್ ಆಗಿ, ಏನು ಕ್ಲಾಟ್ ವೈನಲ್ಲಿ ಅಲ್ಲ ಆರ್ಟ್ರಿಯಲ್ಲೂ ಕ್ಲಾಟ್ ಆಗಿಬಿಟ್ಟು ಸೀರಿಯಸ್ ಕಂಡೀಷನಲ್ಲಿ ಬರ್ತಾರೆ ಅವರು. ಅದು ಒಬಿಸಿಟಿ ಆಗಿಬಿಟ್ರೆ ಹಾರ್ಟು ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ, ಪಂಪಿಂಗ್ ಕೆಪಾಸಿಟಿ ಇರೋದಿಲ್ಲ, ಮತ್ತು ಕಾಲಲ್ಲಿ ಯಾವಾಗಲೂ ಅದು ರಕ್ತ ಒಂದೇ ಜಾಗದಲ್ಲಿ ಇರ್ತದೆ. ಸೊ ಅದು ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ಒಬಿಸಿಟಿ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ಓವರ್ ಆಲ್ ವೇನ್ಸ್ ಬಗ್ಗೆ, ಅದರ ಹೆಲ್ತ್ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಕಷನ್ ಆದಮೇಲೆ ನಾವೊಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ, ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನಮ್ಮ ಕೊಲೀಗ್ಸಲ್ಲೇ ಒಬ್ಬರಿಗೆ ಡಿ ವಿ ಟಿ ಆಗಿದ್ದು. ಹೌದು, ಅವ್ರಿಗೆ ಡಿ ವಿ ಟಿ ಆಗಿ ಸಡನ್ನಾಗಿ ಹಾಸ್ಪಿಟಲೈಸ್ ಆಗಬೇಕಾಗಿ ಬಂತು. ಆಮೇಲೆ ತುಂಬ ಅವ್ರಿಗೆ ಒಂಥರ ಇಡೀ ಫ್ಯಾಮಿಲಿಗೆ ಒಂಥರ ಶಾಕ್. ಅದು ಏನು ಇಷ್ಟೊಂದು ಸೀರಿಯಸ್ ಆಗಿತ್ತಾ, ಇದು ನಮಗೆ ಗೊತ್ತೇ ಆಗಲಿಲ್ವಲ್ಲ ಅಂತ. ಸೊ ನಾವು ಅವತ್ತು ನಮ್ಮ ಓನ್ ರಿಸರ್ಚ್ ಮಾಡಿ ಈ ವಿಡಿಯೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದನ್ನು ಮಾಡಿದರೂ ಕೂಡ ನಮಗೆ ಇದ್ರ ಬಗ್ಗೆ ಒಬ್ಬ ರಿಯಲ್ ಎಕ್ಸ್ಪರ್ಟ್ ಹತ್ರ ಕೇಳಿ ತಿಳ್ಕೊಬೇಕು, ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಿಮಗಿಂತ ಬೆಟರ್ ಪರ್ಸನ್ ನಮಗೆ ಯಾರು ಕಾಣಲಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ. ಡಿ ವಿ ಟಿ ಅಂದರೆ ಏನು? ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಡಿ ವಿ ಟಿ ಅನ್ನೋದು ಇಟ್ ಈಸ್ ಅ ಶಾರ್ಟ್ ಫಾರ್ಮ್. ಅದು ಲಾಂಗ್ ಫಾರ್ಮ್ ಆಗಿ ಹೇಳ್ಬೇಕಾದ್ರೆ ಅದು ಡೀಪ್ ವೈನ್ ಥ್ರಾಂಬೋಸಿಸ್ ಎಂದು ಹೇಳ್ತೀವಿ. ಅದು ಡೀಪ್ ವೈನ್ ಅಂದರೆ ಕಾಲಲ್ಲಿ ಬಂದು 2 ಟೈಪ್ ಆಫ್ ವೈನ್ಸ್ ಇರ್ತದೆ. ಒಂದು ಬಂದು ಚರ್ಮದ ಕೆಳಗಡೆ ಇರೋದು, ಇನ್ನೊಂದು ಒಂದು ಮಾಂಸದ ಮಧ್ಯದಲ್ಲಿ ಇರೋದು ವೈನ್. ಓಕೆ, ಮೇಲಿರೋದು ಆಳದಲ್ಲಿರೋದು ಅದು ಡೀಪ್ ವೈನ್ ಅಂತೀವಿ. ಅದರಲ್ಲಿ ರಕ್ತ ಹೆಪ್ಪು ಕಟ್ಟಿ ಇದು ಆಗೋದು, ಅದು ಆ ಕಂಡೀಷನನ್ನು ಡೀಪ್ ವೈನ್ ಥ್ರಾಂಬೋಸಿಸ್ ಎಂದು ಹೇಳ್ತೀವಿ ನಾವು. ರಕ್ತ ಕಟ್ಟುತ್ತೆ. ಸೊ ಅದು ಸಾಮಾನ್ಯವಾಗಿ ಇದು ಕಾಫ್ ವೈನ್ ಅಂತ ಹೇಳ್ತೀವಿ, ಲೆಗ್ ಪಾರ್ಟ್. ಅದರಲ್ಲಿ ಒಳಗಡೆ ಇರೋದು ಡೀಪ್ ವೈನಲ್ಲಿ ಅದು ರಕ್ತ ಹೆಪ್ಪು ಕಟ್ಟಿ ಮತ್ತೆ ಅದು ಮೇಲೆ ಪ್ರಪಗೇಷನ್ ಆಗುತ್ತೆ. ಒಂದ್ಮೇಲೆ ಪ್ರಪಗೇಟ್ ಆಗಿ ಮೇಲೆ ಅದು ಜಾರಿ ಮತ್ತೆ ಏನಾಗುತ್ತೆ, ಕೆಲವೊಮ್ಮೆ ಅದು ಅಲ್ಲೇ ಇರೋದಿಲ್ಲ. ಬೇರೆ ವೈನ್, ಬ್ರಾಂಚ್ ವೈನಿಂದ ಬಂದು ಬ್ಲಡ್ಡು ಮೇಲೆ ಹೋಗಿದಾಗ ಅದು ಪ್ರೊಜೆಕ್ಟ್ ಆಗಿರೋದು ಕ್ಲಾಟ್ ಏನಾಗುತ್ತೆ, ಅದು ಒಡ್ಕೊಂಡು ಅದು ಬ್ಲಡ್ ಸ್ಟ್ರೀಮಲ್ಲಿ ಹೋಗಿ ಅದು ಹಂಗೆ ಬಲ ಕಡೆ ಹಾರ್ಟ್ ಇದೆ, ರೈಟ್ ಹಾರ್ಟ್ ಅಂತ ಹೇಳ್ತೀವಿ, ರೈಟ್ ಸೈಡ್ ಹಾರ್ಟಿಗೆ ಹೋಗ್ಬಿಟ್ಟು ಆಮೇಲೆ ಲಂಗ್ಸಿಗೆ ಹೋಗುತ್ತದೆ. ಲಂಗ್ಸಿಗೆ ಹೋಗಿ ಅದು ಪಲ್ಮನರಿ ಫಸ್ಟ್ ಹಾರ್ಟಿಗೆ ಹೋಗ್ಬಿಟ್ಟು ಆಮೇಲೆ ರೈಟ್ ಸೈಡ್ ಹಾರ್ಟ್ ಹೋಗ್ಬಿಟ್ಟು ಮತ್ತೆ ಅದು ಪಲ್ಮನರಿ ಆರ್ಟ್ರಿ ಅಂದರೆ ಲಂಗ್ಸಿಗೆ ಹೋಗೋದು ಆರ್ಟ್ರೀಸ್ ಇರ್ತದಲ್ಲ, ಅದರಲ್ಲಿ ಹೋಗಿ ಸೇರಿಕೊಂಡು ಅದು ಅಲ್ಲಿ ಜಾಮ್ ಆಗುತ್ತದೆ. ಆವಾಗ ಏನಾಗುತ್ತದೆ, ಅದು ಲಂಗ್ಸಿಗೆ ಬಂದು ಸರ್ಕ್ಯುಲೇಷನ್ ಆಗೋದಿಲ್ಲ, ಲಂಗ್ಸಿಗೆ ಬಂದು ಬ್ಲಡ್ ಹೋಗೋದಿಲ್ಲ. ಲಂಗ್ಸಿಗೆ ಬ್ಲಡ್ ಹೋಗಲಿಲ್ಲ ಅಂದರೆ ಮತ್ತೆ ಅದು ಬಂದು ಆಕ್ಸಿಜನೇಷನ್ ಆಗೋದಿಲ್ಲ. ಅದು ಲಂಗ್ಸಲ್ಲಿ ಬ್ಲಡ್ ಆಕ್ಸಿಜನೇಷನ್ ಇದು ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ ತಾನೇ ಹೋಗೋದು ವೈನಲ್ಲಿ ವಾಪಸ್. ಅಂದರೆ ಸೊ ಅದು ಲಂಗ್ಸ್ಗೆ ಹೋಗ್ಬಿಟ್ಟು ಆಕ್ಸಿಜನೇಷನ್ ಆಗಬೇಕು, ಅದು ಆಗೋದಿಲ್ಲ. ಅದು ಆವಾಗ ಅವರಿಗೆಲ್ಲ ಬಂದು ಸಡನ್ ಇದು ಬ್ರೆತ್ಲೆಸ್ನೆಸ್ ಬರ್ತದೆ. ಸೊ ಉಸಿರು ಕಟ್ಟದಂಗಾಗುತ್ತೆ, ಉಸಿರಾಡೋಕ್ಕಾಗಲ್ಲ. ಮತ್ತು ಅದು ನಾವು ಹೇಳ್ತೀವಲ್ಲ ಸ್ಯಾಚುರೇಷನ್ ಅಂದ್ಬಿಟ್ಟು, ಅದು ಸ್ಯಾಚುರೇಷನ್ ಎಲ್ಲ ತುಂಬ ಕಡಿಮೆ ಆಗ್ಬಿಡ್ತಾರೆ. ಸಾಮಾನ್ಯವಾಗಿ ಅದು ಸ್ಯಾಚುರೇಷನ್ ಅನ್ನೋದು 90% ಮೇಲೆ ಇರಬೇಕು. ಆಕ್ಸಿಜನ್ ಇವರಿಗೆಲ್ಲ ಬಂದು ಫುಲ್ಲು ಬ್ಲಾಕ್ ಆಗಿದ್ರೆ ಅದು ರಕ್ತ ಹೆಪ್ಪು ಕೊಟ್ಕೊಂಡು ಇದರಲ್ಲಿ ಪಲ್ಮನರಿ ಆರ್ಟ್ರಿಯಲ್ಲಿ ಅದು ಸ್ಯಾಚುರೇಷನ್ 50-40 ಕೆಳಗಡೆನೂ ಹೋಗುತ್ತೆ. ಅದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ. ಅದು ಬಂದು ಪ್ರಾಣಕ್ಕೆ ಅಪಾಯ ಆಗುವಂಥದ್ದು. ಅದು
ಅದು ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್ ಅಂದರೆ ಕೆಲವರು ಬಂದು ಹಂಗೆ ತಕ್ಷಣ ಬಂದು ಸತ್ತೋಗ್ಬಿಡ್ತಾರೆ. ಇದು ಅದರಿಂದ ಬಂದು ಇದು ಆ್ಯಕ್ಚುಲಿ ಡೀಪ್ ವೈನ್ ಥ್ರಂಬೋಸಿಸ್ ಅನ್ನೋದು ಬಂದು ಸಾಧಾರಣ ಇದಲ್ಲ, ಅಲಕ್ಷ್ಯ ಮಾಡುವಂಥ ಇದು ಕಾಯಿಲಲ್ಲ ಅದು. ಓಕೆ, ಅದಕ್ಕೆ ಡೀಟೇಲಾಗಿ ಬರೋಣ ನಾವು. ಫಸ್ಟಿಗೆ ಟೈಪ್ ಆಫ್ ವೇನ್ಸ್ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡೋದಾದರೆ. ಟೈಪ್ ಆಫ್ ವೈನ್ಸ್ ಅಂದರೆ ಈಗ ಕೈಯಲ್ಲಿ ಕಾಲಲ್ಲಿ ಆಗಲಿ, ರಕ್ತನಾಳ ಕನ್ನಡದಲ್ಲಿ ರಕ್ತನಾಳಗಳು ಬಂದು 2 ಟೈಪ್ ಬರುತ್ತದೆ. ಕಾಲಲ್ಲಿ ಇರುವುದರಲ್ಲಿ ಒಂದು ಸೂಪರ್ಫಿಷಿಯಲ್ ವೈನ್ಸ್ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ಅಂದರೆ ಅದು ಮೇಲ್ಮೇಲಿರೋದು, ಚರ್ಮದ ಕೆಳಗಡೆ ಅದು ಫ್ಯಾಟ್ ಟಿಶ್ಯೂ ಬರ್ತದಲ್ಲ, ಅದು ಕೆಳಗಡೆ ಇರೋದು ಅದು ಸೂಪರ್ಫಿಷಿಯಲ್ ವೈನ್ಸ್. ಎಲ್ಲ ಫ್ಯಾಟ್ ಟಿಶ್ಯೂ ಒಳಗಡೆ ಇರೋದು, ಅದು ಮೇಲಿಂದ ಕಾಣುತ್ತಲ್ವ, ಅದು ಕಾಣಿಸ್ಕೊಳ್ಳುತ್ತದೆ, ಎಲ್ಲೆಲ್ಲ ಕೈಯಲ್ಲಿ ಕಾಣಿಸ್ಕೊಳ್ಳೋದು, ಅದೆಲ್ಲ ಬಂದು ಸೂಪರ್ಫಿಷಿಯಲ್ ವೈನ್ಸ್. ಬೇರೆ ವೈನ್ಸ್ ಬಂದು ಇದು ಡೀಪ್ ವೈನ್ ಅಂತ ಹೇಳ್ತೀವಿ. ಅದು ಬಂದು ಮಾಂಸದ ಒಳಗಡೆ ಅಂದರೆ ಮಸಲ್ಸ್ ಅಂತ ಹೇಳ್ತೀವಲ್ಲ, ಮಸಲ್ಸ್ ಒಳಗಡೆ ಹೋಗೋದು, ಅದು ಡೀಪ್ ವೈನ್ಸ್. ಅದು ಈಗ ಈ ರಕ್ತ ಓಟ ಬಂದು ಹೆಂಗಂದರೆ ಆ ಡೀಪ್ ವೈನ್ಸು ಮಸಲ್ ಕಂಟ್ರಾಕ್ಟ್ ಆಗಿದಾಗ ಅದು ಪಂಪ್ ಮಾಡುತ್ತದೆ. ಈಗ ಕಾಫ್ ಮಸಲಲ್ಲಿ ಪಂಪ್ ಅಂತ ಹೇಳ್ತೀವಿ, ಮಸಲ್ಸ್ ಅಲ್ಲ ಅದು ಪಂಪ್ ಮಾಡಿ ಆ್ಯಂಟಿ ಗ್ರಾವಿಟಿ ಡೈರೆಕ್ಷನಲ್ಲಿ ಹೋಗಬೇಕು ಬ್ಲಡ್ಡು. ಟುವರ್ಡ್ಸ್ ಯಾವ್ದು ಕಾಲಿಂದ ಕೆಳಗಡೆಯಿಂದ ಮೇಲೆ ಹೋಗಬೇಕು. ಆಲ್ರೆಡಿ ಯೂಸ್ ಆಗಿರೋ ಬ್ಲಡ್, ಆಕ್ಸಿಜನ್ ಖಾಲಿ ಆಗಿರೋ ಬ್ಲಡ್, ಕರೆಕ್ಟ್. ಅದು ಮೇಲೆ ಹಾರ್ಟ್ಗೆ ಹೋಗಬೇಕು. ಸೊ ಅದು ಮಸಲ್ ಕಂಟ್ರಾಕ್ಟ್ ಆಗಿದಾಗ ಹೋಗುತ್ತದೆ. ಅದು ಅಂದರೆ ನಡೆದಾಗ ವಾಕ್ ಮಾಡಿದಾಗ ಜಾಗಿಂಗ್ ಮಾಡಿದಾಗ ಇದು ಮಾಡಿದಾಗ ಅಲ್ಲ, ಅವಾಗ ಕಂಟ್ರಾಕ್ಟ್ ಆಗುತ್ತೆ. ಆವಾಗ ಅದು ಎಕ್ಸಸೈಸ್ ಎಲ್ಲ ಮಾಡ್ತೀವಲ್ಲ, ಆವಾಗ ಬಂದು ಕಂಟ್ರಾಕ್ಟ್ ಆಗಿ ಮೇಲೆ ಹೋಗಿ ಅದು ಆ ಡೀಪ್ ವೈನ್ ಒಳಗಡೆ ಅಥವಾ ಸೂಪರ್ ವೈನ್ಸ್ ಆಗಲಿ ಡೀಪ್ ವೈನ್ಸ್ ಆಗಲಿ ಒಳಗಡೆ ವ್ಯಾಲ್ವ್ಸ್ ಇರುತ್ತದೆ. ಅದು ವ್ಯಾಲ್ವ್ಸ್ ಬಂದು ಒಂದು ಸೆಗ್ಮೆಂಟು ಅಲ್ಲಿ ಬ್ಲಡ್ ಮೇಲೆ ಹೋದಾಗ ಮತ್ತೆ ವ್ಯಾಲ್ವ್ಸ್ ಕ್ಲೋಸ್ ಆಗುತ್ತೆ, ಕೆಳಗಡೆ ಜಾರಿ ಹೋಗಬಾರ್ದು. ಸೊ ಈ ವಾಲ್ವ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಅದರಿಂದ ಬಂದು ತಿರ್ಗಾ ಅದು ಬ್ಲಡ್ ಪಂಪ್ ಆಗಿರೋದು ಮೇಲೆ ಕೆಳಗಡೆ ಹೋಗೋದಿಲ್ಲ. ಸೊ ಹಂಗೇ ನಿಧಾನವಾಗಿ ಹೋಗಿ ಲಂಗ್ಸಿಗೆ ಹೋಗುತ್ತೆ ಅದು. ಸೊ ಈ ವೈನ್ಸನ್ನು ನಾವು ಡೀಪ್ ವೈನ್ಸ್ ಅಂತ ಹೇಳ್ತೀವಿ. ಇದು ಹೊಟ್ಟೆ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಡಯಾಫ್ರಮ್ ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರ್ತದೆ. ಅದರಿಂದ ಬಂದು ಅದು ನೆಗೆಟಿವ್ ಪ್ರೆಷರು ಕ್ರಿಯೇಟ್ ಆಗುತ್ತೆ ಥೊರಾಕ್ಸಲ್ಲಿ, ಅದು ಚೆಸ್ಟ್ ಕ್ಯಾವಿಟಿ ಒಳಗಡೆ. ಸೊ ಆ ನೆಗೆಟಿವ್ ಪ್ರೆಷರ್ ಇದು ಕ್ರಿಯೇಟ್ ಆಗುವಾಗ ಏನಾಗುತ್ತೆ, ಅದು ಬ್ಲಡ್ ಸಕ್ ಆಗುತ್ತೆ. ಆಟೋಮೆಟಿಕಲಿ ಇದು ಸಕ್ ಆಗುತ್ತೆ. ಸಕ್ ಆಗ್ಬಿಟ್ಟು ಅದು ರೈಟ್ ಸೈಡ್ ಹಾರ್ಟಿಗೆ ಹೋಗುತ್ತೆ. ರೈಟ್ ಸೈಡ್ ಹಾರ್ಟಿಗೆ ಹೋದ್ಮೇಲೆ ಒಂದ್ಸಲ ರೈಟ್ ಸೈಡಲ್ಲಿ ಅದು ಮಸಲ್ ಕಂಟ್ರಾಕ್ಷನ್ ಆಗುತ್ತಲ್ಲ, ಅದು ಆ ರೈಟ್ ವೆಂಟ್ರಿಕಲ್ ಬಂದು ಕಂಟ್ರಾಕ್ಟ್ ಮಾಡುವಾಗ, ಅದು ಕಂಟ್ರಾಕ್ಷನ್ ಅಂದರೆ ಇದು ಮಾಡೋದು. ಸೊ ಕಂಟ್ರಾಕ್ಟ್ ಮಾಡುವಾಗ ಅದು ಪಂಪ್ ಆಗಿಬಿಟ್ಟು ಲಂಗ್ಸಿಗೆ ಹೋಗುತ್ತೆ ಅದು. ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಏನು? ನೀವು ಹೇಳಿದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗಿ ಜೀವಕ್ಕೆ ಅಪಾಯ ಆಗ್ಬೋದು ಅಂತ. ಇದು ನೀವು ಕೇಳೋದು ಅಕ್ಯೂಟ್ ಡಿವಿಟಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಓವರ್ ಆಲ್ ಈ ಹೆಪ್ಪುಗಟ್ಟು ಸಮಸ್ಯೆಯಿಂದ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ. ಅದು 2 ಥರ ಇರ್ತದೆ. ಒಂದು ಬಂದು ನಾವು ಹೇಳ್ತೀವಿ ಪ್ರೊವೋಕ್ಡ್ ಡಿವಿಟಿ ಅಂತ ಹೇಳ್ತೀವಿ. ಪ್ರೊವೋಕ್ಡ್ ಅಂದರೆ ಅದು ಸಮ್ ಆಕ್ಟಿವಿಟೀಸ್ ಆರ್ ಸಮ್ ಸ್ಟೇಟ್ಸ್ ಇನ್ ಅವರ್ ಬಾಡಿ ಪ್ರೊವೋಕ್ಸ್ ದಟ್ ಅದು ಕ್ಲಾಟ್ ಆಗೋದು. ಅದು ಕೆಲವರಿಗೆ ಬಂದು ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿರ್ತಾರೆ. ಅವ್ರು ಬಂದು ನಡೆಯೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ. ಅವರಿಗೆ ಬಂದು ಮಸಲ್ಸ್ ಕಂಟ್ರಾಕ್ಟ್ ಆಗೋದಿಲ್ಲ. ಸೊ ಅದರಿಂದ ಕ್ಲಾಟ್ ಫಾರ್ಮ್ ಆಗುತ್ತೆ. ಕೆಲವರು ಬಂದು ಮೆಡಿಕಲ್ ಕಾಯಿಲ್ ಸೀರಿಯಸ್ ಇಲ್ನೆಸ್ ಬಂದು ಕೆಲವರು ICU ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ತುಂಬ ದಿವಸ ಅದು ಬೆಡ್ಡಲ್ಲಿ ಮಲಗಿರ್ತಾರೆ, ಅವರು ಸರಿಯಾಗೋದಿಲ್ಲ, ಮಲ್ಟಿಪಲ್ ಆರ್ಗನ್ಸ್ ಅಫೆಕ್ಟ್ ಆಗಿರ್ತದೆ. ಅವ್ರಿಗೆಲ್ಲ ಬಂದು ಬೆಡ್ಡಲ್ಲೇ ಇದ್ದು ಅದು ಕ್ಲಾಟ್ ಫಾರ್ಮ್ ಆಗುತ್ತೆ. ಅದು ಒಂದು ಕಾರಣ. ಇನ್ನೊಂದು ಏನಂದರೆ ಕೆಲವರಿಗೆ ಬಂದು ಆರ್ಥೋಪೆಡಿಕ್ ಫ್ರ್ಯಾಕ್ಚರ್ಸ್ ಕೈಯಲ್ಲಿ ಕಾಲಲ್ಲಿ ಫ್ರ್ಯಾಕ್ಚರ್ ಆಗುತ್ತದಲ್ಲ, ಎಸ್ಪೆಷಲಿ ಕಾಲಲ್ಲಿ ಫ್ರ್ಯಾಕ್ಚರ್ ಆದರೆ ಅವ್ರಿಗೆ ಏನು ಮಾಡಿಬಿಡ್ತಾರೆ, ಇಮ್ಮೊಬಲೈಸ್ ಮಾಡಿಬಿಡ್ತಾರೆ. ಇದು ಕಾಸ್ಟ್ ಎಲ್ಲ ಹಾಕ್ಬಿಟ್ಟು POP ಕಾಸ್ಟ್ ಹಾಕ್ಬಿಟ್ಟು ಇಮ್ಮೊಬಲೈಸ್ ಮಾಡಿಬಿಡ್ತಾರೆ. ಅವಾಗಲೂ ಕೂಡ ಮಸಲ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಸೊ ಅವ್ರಿಗೆಲ್ಲ ಬಂದು ಬ್ಲಡ್ ಥಿನ್ನರ್ ಕೊಡಬೇಕು, ಯಾರಿಗೂ ಸಿಗೋದಿಲ್ಲ ಕೆಲವರಿಗೆ. ಸೊ ಅವ್ರಿಗೆ ಏನಾಗುತ್ತೆ, ಹಂಗೆ ಅದು ಬ್ಲಡ್ ಕ್ಲಾಟ್ ಆಗಿ ಮೇಲೆ ಹೋಗಿ ಇದಾಗುತ್ತೆ, ಅವ್ರಿಗಾಗುತ್ತೆ.
ಇನ್ನು ಕೆಲವರು ಏನು ಮಾಡ್ತಾರೆ, ಇದು ಲಾಂಗ್ ಟ್ರಾವೆಲ್ ಜರ್ನಿ ಮಾಡ್ತಾರಲ್ಲ, ಅಂದರೆ 10 ಗಂಟೆ ಕೂತ್ಕೊಂಡು ಹಂಗೆ ಟ್ರಾವೆಲ್ ಮಾಡೋದು, ಇದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ, ಕೆಲವರು ಬಸ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾರೆ, ಲಾಂಗ್ ಜರ್ನಿ ಮಾಡ್ತಾರೆ. ಈಗ ಕಾರಲ್ಲಿ ಕೂಡ ಕೆಲವರು ಹೋಗ್ತಿರ್ತಾರೆ. ಎಷ್ಟು ಗಂಟೆಗೆ ಒಂದ್ಸಲಿ ಬ್ರೇಕ್ ತಗೊಂಡು ನಡಿಬೇಕು? ಐಡಿಯಲಿ ಹೇಳಕ್ಕೆ ಹೋದರೆ 1 ಗಂಟೆಗೆ ಒಂದ್ಸಲ ಬಂದು ಅಟ್ಲೀಸ್ಟ್ ನಡಿಬೇಕು. ಇಲ್ಲ ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿದಾಗ ಕಂಟ್ರಾಕ್ಟ್ ಮಾಡಬೇಕು, ಕಾಲು ಮೇಲೆ ಕೆಳಗಡೆ ಬಂದು ಅದು ಮಸಲ್ ಕಂಟ್ರಾಕ್ಟ್ ಮಾಡಬೇಕು, ಕಾಫ್ ಮಸಲ್ ಕಂಟ್ರಾಕ್ಟ್ ಮಾಡ್ತಾ ಇದ್ರೆ ಇದು ಚಾನ್ಸ್ ಇರೋದಿಲ್ಲ. ಮತ್ತು ನೀರು ಕುಡಿಬೇಕು ಜಾಸ್ತಿ, ಹೈಡ್ರೇಟ್ ಮಾಡ್ಕೋಬೇಕು ಬಾಡಿ ದೇಹದಲ್ಲಿ ಬಂದು ಅದು ಹೈಡ್ರೇಷನ್ ಇಲ್ಲ ಅಂದರೆ ಅದು ಏನಾಗುತ್ತೆ, ರಕ್ತ ಬಂದು ತಿಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ನೀರು ಕುಡಿಬೇಕು, ಕಂಟ್ರಾಕ್ಟ್ ಮಾಡಬೇಕು. ಅದೆಲ್ಲ ಕಾಫ್ ಮಸಲ್ ಎಕ್ಸಸೈಸ್ ಎಲ್ಲ ಮಾಡ್ತೀವಿ. ಅದು ಲಾಂಗ್ ಪ್ರಯಾಣ ಮಾಡ್ತಾರಲ್ಲ ಇದರಲ್ಲಿ, ಫ್ಲೈಟಲ್ಲಿ ಜರ್ನಿಯಲ್ಲಿ ಯುರೋಪು ಅಮೇರಿಕಾಗೆಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ಬಂದು ಇದು ಸಾಮಾನ್ಯವಾಗಿ ಅದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅದು ಟ್ರಾವೆಲ್ ಮಾಡಿರ್ತಾರೆ, ಮತ್ತು ಹೋಗಿ ತಲುಪಿದ ಮೇಲೆ ಅವ್ರಿಗೆ ಕಾಲಲ್ಲಿ ನೋಡ್ತಾರೆ ಊತ ಬಂದಿರ್ತದೆ. ಆ ಊತ ಏನಿಲ್ಲ, ಸುಮ್ಮನೆ ಬಂದಿರೋದು, ಏನು ಕೂತ್ಕೊಂಡಿದ್ದೀವಲ್ಲ ಅದರಿಂದ ಬಂದಿರೋದು ಅಂದ್ಬಿಟ್ಟು ಬಟ್ ಅದು ಬಂದು ಅಲಕ್ಷ್ಯ ಮಾಡೋಕ್ಕೆ ಆಗೋದಿಲ್ಲ. ಅದು ಒಂದು ಮ್ಯಾಕ್ಸಿಮಮ್ ಒಂದು 3-4 ಅವರ್ಸಲ್ಲಿ ಅದು ಕ್ಲಿಯರ್ ಆಗಬೇಕು. ಅದು ಊತ ಅದು ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದು ಬೇರೆ. ಅದು 3-4 ಗಂಟೆಯಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಇದು DVTಯಿಂದ ಆಗಿರೋದು ಬಂದು ಅದು ಕ್ಲಿಯರ್ ಆಗೋದಿಲ್ಲ. ಅದು ಹಂಗೆ ಊತ ಇರುತ್ತದೆ, ಇನ್ನು ಊತ ಜಾಸ್ತಿ ಆಗ್ತಾ ಹೋಗುತ್ತದೆ. ಅದು ಜಾಸ್ತಿ ಆಗ್ತಾ ಹೋದಾಗ ಬಂದು ಅದು ನೆಗ್ಲೆಕ್ಟ್ ಮಾಡಿ ಹಂಗೆ ಸುಮ್ಮನೆ ಬಿಟ್ಬಿಟ್ರೆ ಅದು ಕ್ಲಾಟ್ ಫಾರ್ಮ್ ಆಗಿ ಹೆಪ್ಪು ಕಟ್ಟಿ ಅದು ಮತ್ತೆ ಅದು ಲಂಗ್ಸಿಗೆ ಹೋಗಿ ಪಲ್ಮನರಿ ಎಂಬಾಲಿಸಮ್ ಆಗಿಬಿಡ್ತದೆ. ಕೆಲವರು ಅದು ಬ್ರೆತ್ಲೆಸ್ನೆಸ್ ಬಂದಾಗ ಬರ್ತಾರೆ ಹಾಸ್ಪಿಟಲ್ಗೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ. ಸಿಂಪ್ಟಮ್ಸ್ ಏನಿರುತ್ತೆ ಸರ್? ಈಗ ಹೆಂಗೆ ಪತ್ತೆ ಹಚ್ಚೋದು? ಎಲ್ಲರಿಗೂ ಸಿಂಪ್ಟಮ್ಸ್ ಇರುತ್ತಾ ಅಥವಾ ಇದು ಎಸಿಂಪ್ಟಮ್ಯಾಟಿಕ್ DVT ಅಂತ ಹೇಳ್ತೀವಿ. ಕೆಲವರಿಗೆ ಮೈನರ್ದು ಡಿಸ್ಕಂಫರ್ಟ್ ಇರ್ತದೆ ಕಾಫಲ್ಲಿ, ಏನು ಗೊತ್ತಾಗಲ್ಲ. ಕೆಲವರಿಗೆ ಬಂದು ಮೈನರ್ ಇದು ಕಾಫ್ ಡಿಸ್ಕಂಫರ್ಟು, ಇದು ಸ್ವೆಲ್ಲಿಂಗ್ ಇರ್ತದೆ, ಅದು ಹಾಗೆ ಸುಮ್ಮನೆ ಇದು ಇಗ್ನೋರ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಅದು ದಟ್ ಈಸ್ ಎಸಿಂಪ್ಟಮ್ಯಾಟಿಕ್ DVT ಈಸ್ ಆಲ್ಸೋ ದ ಚಾನ್ಸಸ್ ಆರ್ ಅಬೌಟ್ 30-40% ಇರ್ತದೆ ಕೆಲವರಿಗೆ. ಸುಮ್ಮನೆ ಓಡಾಡ್ತಾ ಇರ್ತಾರೆ, ಗೊತ್ತಾಗಲ್ಲ ಅವರು. ಸೊ ಮತ್ತು ಊತ ಕಾಣಿಸ್ಕೊಳ್ತದೆ, DVT ಆದರೆ ಊತ ಕಾಣಿಸ್ಕೊಳ್ತದೆ. ಅವ್ರು ಏನೋ ಊತ ಇದು ಏನಿಲ್ಲ ಅದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿರ್ತಾರೆ ಅವರು. ಸಿಂಪ್ಟಮ್ಸ್ ಅಂದರೆ ಇದು ಕಾಲು ಊತ ಇದೇ ಇರ್ತದೆ. DVT ಬಂದವ್ರಿಗೆಲ್ಲ ಕಾಲು ಊತ ಇಲ್ಲದೇ ಇರೋದಿಲ್ಲ, ಸ್ವಲ್ಪ ಊತ ಇರ್ತದೆ. ಅವ್ರು ಏನಿಲ್ಲ ಇದು ಅಂದ್ಬಿಟ್ಟು ಅಷ್ಟೊಂದೇನು ಟ್ರಬಲ್ ಮಾಡ್ತಿಲ್ವಲ್ಲ, ಟ್ರಬಲ್ ಏನು ಮಾಡ್ತಾ ಇಲ್ಲಲ್ಲ, ಯಾಕೆ ನಾವು ಸುಮ್ಮನೆ ಹೋಗ್ಬೇಕು ಡಾಕ್ಟರ್ ಹತ್ರ ಅಂದ್ಬಿಟ್ಟು ಅವರು ಇದು ಮಾಡ್ತಾರೆ. ಸೊ ಅವ್ರಿಗೆ ಅದು ಎಸಿಂಪ್ಟಮ್ಯಾಟಿಕ್ ಎಂದು. ಬೇರೆ ಕಾರಣಗಳು ಏನಂದರೆ ಕೆಲವರೆಲ್ಲ ಬಂದು ಇದಾಗಬೇಕು, ಪ್ರೆಗ್ನೆನ್ಸಿ ಆಗಬೇಕು ಬಿಟ್ಟು ಕೆಲವರು ಡ್ರಗ್ಸ್ ಎಲ್ಲ ತೊಗೊಳ್ತಾರೆ, ಅದರಿಂದ ಆಗ್ಬೋದು. ಓರಲ್ ಕಾಂಟ್ರಾಸೆಪ್ಟಿವ್ಸ್ ತೊಗೊಳ್ತಾರೆ, ಅದರಿಂದ ಆಗ್ಬೋದು. ಇದೆಲ್ಲ ಆಗುತ್ತೆ ಇದು. ಮತ್ತು ಹಾರ್ಟ್ ಫೇಲಿಯರ್ ಇರ್ತದೆ ಕೆಲವರಿಗೆ, ಅವ್ರಿಗೂ ಇದೆಲ್ಲ ಚಾನ್ಸಸ್ ಇರ್ತದೆ. ಕೆಲವರು ಒಬಿಸಿಟಿ, ಅದು ಈಗ ತುಂಬ ಕಾಮನ್. ಅದು ಎಲ್ಲರಿಗೂ ಇದು ಬಂದು ಎಲ್ಲ 20-30% ಬಂದು ಈಗ ಪಾಪ್ಯುಲೇಷನ್ ನಮ್ಮಲ್ಲೇ ಬಂದು ಈಗ ಒಬಿಸಿಟಿ ಜಾಸ್ತಿ ಆಗಿಬಿಟ್ಟಿದೆ, ರ್ಯಾಂಪೆಂಟ್ ಅದು. ಸೊ ಎಸ್ಪೆಷಲಿ ಈಗ ಸಾಫ್ಟ್ವೇರು ಇದು ಪ್ರೊಫೆಷ್ನಲ್ ಇರೋರೆಲ್ಲ ಬಂದು ನಡೆಯೋದೇ ಇಲ್ಲ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಬಂದು ಇನ್ಕ್ರೀಸ್ ರಿಸ್ಕ್ ಅದು ಆ್ಯಕ್ಚುಲಿ ದಿಸ್ DVT. ಬೇರೆ ಬಂದು ಪ್ರೊವೋಕ್ಡ್ DVT ಅದು ಇದು ಬಂದು ಅನ್ಪ್ರೊವೋಕ್ಡ್ ಅಂತ ಹೇಳೋದಂದರೆ ಬಂದು ಕೆಲವರಿಗೆ ಬಂದು ಇದೆಲ್ಲ ಏನಿರೋದಿಲ್ಲ. ಪ್ರೊವೋಕಿಂಗ್ ಇದು ಕಾರಣ, ಇದು ನಾನು ಹೇಳಿದ ಕಾರಣಗಳು ಏನಿರೋದಿಲ್ಲ. ಕೆಲವರಿಗೆ ಅವ್ರು ಬಂದು ರಕ್ತದಲ್ಲಿ ಬಂದು ಅದು ಟೆಂಡೆನ್ಸಿ ಇರ್ತದೆ ಹೆಪ್ಪು ಕಟ್ಟೋದು. ಅದು ಕೆಲವು ಫ್ಯಾಕ್ಟರ್ಸ್ ಎಲ್ಲ ಇದೆ, ಒಂದು 8 ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ಯಾವುದಾದ್ರು ಫ್ಯಾಕ್ಟರ್ಸ್ ಹೆಚ್ಚು ಇದ್ದರೆ ಇಲ್ಲ ಕಡಿಮೆ ಇದ್ದರೆ ಇದೆಲ್ಲ ಆಗೋದಕ್ಕೆ ಚಾನ್ಸ್ ಇದೆ. ಅಂದ್ರೆ ಈ ತರ ಎಲ್ಲ ಕೂತ್ಕೊಂಡೇ ಇರೋದು, ಒಬೆಸಿಟಿ ಏನು ಇಲ್ಲ ಅಂದ್ರೂ ಗುಣ ಇರುತ್ತದೆ. ಅದು ಬಂದು ಗೊತ್ತಾಗೋದು. ಅದು ಒಂದು ಕೆಲವರಿಗೆ ದಡೀರ್ ಅಂದ್ಬಿಟ್ಟು ಬಂದ್ಬಿಡ್ತದೆ ಅದು. ಸೊ ಅದು ಆ ಥರನೂ ನೋಡ್ತೀವಿ. ಅದು ಚಿಕ್ಕ ವಯಸ್ಸಲ್ಲಿ ಇರೋರಿಗೆ ಅದೆಲ್ಲ ಆ ಥರ ಆಗೋದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಗ್ಬಿಡ್ತದೆ. ಅವರಿಗೆ ಬಂದು ಕಾಲಲ್ಲಿ ಮಾತ್ರ ಅಲ್ಲ ಕ್ಲಾಟ್ ಆಗೋದು, ಇದು ತಲೆ ಒಳಗಡೆ ಬ್ರೈನಲ್ಲಿ ವೈನ್ ಇರ್ತದೆ,
ಡೀಪ್ ವೆಯಿನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಅದರಲ್ಲಿ ಕ್ಲಾಟ್ ಆಗುತ್ತೆ, ಅದಕ್ಕೆ ಸೆರಿಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಆಗೋದಕ್ಕೆ ಚಾನ್ಸ್ ಇದೆ. ಆ ಥರ ಇದು ಪ್ರೊವೋಕ್ ಡಿ ವಿ ಟಿ, ಅನ್ಪ್ರೊವೋಕ್ ಡಿ ವಿ ಟಿ ಎಲ್ಲನೂ ನೋಡ್ತೀವಿ ನಾವು ಪ್ರಾಕ್ಟೀಸಲ್ಲಿ. ಇದ್ರ ಸಿವಿಯಾರಿಟಿ ಏನು, ಎಮರ್ಜೆನ್ಸಿ ಯಾವಾಗ? ನೀವು ಹೇಳಿದ್ರೆ ಕೆಲವರು ಅದು 30-40% ಸಿಮ್ಟಮ್ಸ್ ಇರೋದಿಲ್ಲ, ಸೊ ಮೈಲ್ಡ್ ಸಿಮ್ಟಮ್ಸ್ ಇರುತ್ತೆ, ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಹೊರಗಿಂದ ನೋಡಿದಾಗ ಮೈಲ್ಡ್ ಆ ಥರದ್ದಿರುತ್ತೆ, ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಈಗ ನನ್ನ ಫ್ರೆಂಡ್ ಕೇಸಲ್ಲೇ ನಿಮಗೆ ಹೇಳಿದೆ ನಾನು ಆವಾಗಲೇ, ಅವರಿಗೆ ಮೆಟ್ಲು ಹತ್ತಿದಾಗ ಫುಲ್ ಬ್ರೆತ್ಲೆಸ್ನೆಸ್ ಆಗ್ತಾ ಇತ್ತು, ಸುಸ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ಅವರೇ ಬೈಕ್ ಓಡಿಸ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ, ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ 3 ದಿನ ಅವರಿಗೆ ಟ್ರೀಟ್ಮೆಂಟ್ ತೊಗೋಬೇಕಾಯ್ತು. ಅಲ್ಲಿ ತುಂಬ ಲೈಫ್ ಥ್ರೆಟ್ನಿಂಗ್ ಅಂತ ಹೇಳಿ ಗೊತ್ತಾಯಿತು ಆಮೇಲೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇದ್ರದ್ದು ಸಿವಿಯಾರಿಟಿ ಮತ್ತು ಎಮರ್ಜೆನ್ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಯಾವಾಗ ಅಲರ್ಟ್ ಆಗಬೇಕು ನಾವು? ಇದು ಏನಂದರೆ ಸಿವಿಯಾರಿಟಿ ಆಫ್ ದ ಡಿಸೀಸ್ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಹೆಂಗೆ ಅಸೆಸ್ಮೆಂಟ್ ಮಾಡ್ತೀವಂದರೆ, ಈಗ ಕೆಲವು ನಾವು ಹೇಳಿದ ಕಾರಣಗಳೆಲ್ಲ ಇದೆಯಾ, ಪ್ರೊವೋಕ್ ಡಿ ವಿ ಟಿಯಲ್ಲಿ ಕೆಲವು ಕಾರಣಗಳಿದೆಯಾ ಅದು ನೋಡಿಕೊಂಡು, ಮತ್ತು ಸ್ವೆಲ್ಲಿಂಗ್, ಇದು ಊತ ಇರೋದು ಕಾಲಲ್ಲಿ ಎಲ್ಲಿ ಕಾಫಲ್ಲಿ ಮಾತ್ರ ಇದೆಯಾ, ಲೆಗ್ಗಲ್ಲಿ ಮಾತ್ರ ಇದೆಯಾ, ಇಲ್ಲ ತೊಡೆಯಲ್ಲೂ ಇದೆಯಾ, ಇಲ್ಲ ತೊಡೆಗೆ ಮೇಲೆ ಕ್ಲಾಟ್ ಹೋಗಿದೆಯಾ ಅಂದ್ಬಿಟ್ಟು. ಈಗ ಡಿ ವಿ ಟಿಯಲ್ಲೇ ಬಂದು ಕಾಫ್ ಡಿ ವಿ ಟಿ, ಫೆಮ್ರೋಪಾಪ್ಲಿಟಿಯಲ್ ಡಿ ವಿ ಟಿ ಅಂತ ಹೇಳ್ತೀವಿ, ಇನ್ನೊಂದು ಬಂದು ಐಲಿಯೋಫೆಮರಲ್ ಡಿ ವಿ ಟಿ. ಐಲಿಯೋಫೆಮರಲ್ ಡಿ ವಿ ಟಿ ಅಂದರೆ ಇದು ತೊಡೆಗೆ ಮೇಲೆ ಹೋಗಿರೋದು. ಅದೆಲ್ಲ ಬಂದರೆ ಇಡೀ ಪೂರ್ತಿ ಕಾಲು ಊದ್ಕೊಂಡು ಮ್ಯಾಸಿವ್ ಸ್ವೆಲ್ಲಿಂಗ್ ಇರ್ತದೆ. ಅದು ಮೇಲೆ ಹೋಗೋದು ಸ್ಟೆಮ್ ವೈನ್ ಬಂದು ಹೊಟ್ಟೆಗೆ ಜಾಯ್ನ್ ಆಗೋದು, ಐ ವಿ ಸಿಗೆ ಜಾಯ್ನ್ ಆಗೋದು ವೈನು, ಅದು ಬ್ಲಾಕ್ ಆಗಿದ್ರೆ ಅದರಲ್ಲಿ ಬಂದು ಅದು ಮ್ಯಾಸಿವ್ ಡಿ ವಿ ಟಿ ಅಂತೀವಿ. ಅದು ಕಾಲು ಪೂರ್ತಿ, ಇಡೀ ಕಾಲು ಪೂರ್ತಿ ಇದಿರ್ತದೆ. ಕೆಲವರಿಗೆ ಬಂದು ಐ ವಿ ಸಿನೇ ಥ್ರಾಂಬಸ್ ಆಗಿ 2 ಕಾಲು ಊತ ಇರ್ತದೆ. ಅದೆಲ್ಲ ಸಿವಿಯರ್ ಡಿ ವಿ ಟಿ ಅದು ಒಂದು. ಮತ್ತು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಲ್ಲ, ಕ್ಲಾಟು ಲಂಗ್ಸಿಗೆ ಹೋಗಿರೋದು, ಅದರಲ್ಲೂ ಬಂದು ಮೇಜರ್ ಪಲ್ಮನರಿ ಎಂಬಾಲಿಸಮ್, ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್, ಮೈನರ್ ಪಲ್ಮನರಿ ಎಂಬಾಲಿಸಮ್. ಈಗ ಮೈನರ್ ಅಂದರೆ ಬಂದು ಬ್ರ್ಯಾಂಚಲ್ಲಿ, ಕೆಲವು ಬ್ರ್ಯಾಂಚಲ್ಲಿ ಕ್ಲಾಟ್ ಹೋಗಿ ಜಾರಿ ಸಿಕ್ಕಾಕೊಂಡಿರ್ತದೆ, ಅದು ಒಂದು ಪಾರ್ಟ್ ಆಫ್ ದ ಲಂಗ್ಸ್. ಕೆಲವರಿಗೆ ಬಂದು ಬ್ರ್ಯಾಂಚಲ್ಲಿ ಇರ್ತದೆ, ಮೈನ್ ಬ್ರ್ಯಾಂಚಲ್ಲಿ ಒಂದು ಬ್ರ್ಯಾಂಚಲ್ಲಿ ಇರೋದು, ಅದು ಪರವಾಗಿಲ್ಲ. ಕೆಲವರಿಗೆ ಅಂದರೆ ಸ್ವಲ್ಪ ಟೈಮ್ ಇದೆ, ಅನ್ನೋ ಟೈಮ್ ಇದೆ, ಅವ್ರಿಗೆ ಏನು ತೊಂದರೆ ಆಗೋದ. ಕೆಲವರಿಗೆ ಬಂದು ಏನಾಗುತ್ತೆ, ಮೇಜರ್ ಪಲ್ಮನರಿ ಎಂಬಾಲಿಸಮ್. ಮೇಜರ್ ಅಂದರೆ ಅದು ಮೈನ್ ಲೆಫ್ಟ್ ಮೈನ್ ಆರ್ಟ್ರಿ ಇದೆ ಅಲ್ಲ, ಪಲ್ಮನರಿ ಆರ್ಟ್ರಿ ಅಲ್ಲ, ರೈಟ್ ಮೈನ್ ಪಲ್ಮನರಿ ಆರ್ಟ್ರಿ, ಅದರಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ಮೇಜರ್ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ. ಕೆಲವರಿಗೆ ಬಂದು 2 ಕಡೆನೂ ಇರ್ತದೆ, 2 ರೈಟು ಲೆಫ್ಟು 2 ಕಡೆನೂ ಕ್ಲಾಟ್ ಆಗಿರ್ತದೆ. ಅದು ಬಂದು ಸ್ಯಾಡಲ್ ಥ್ರಾಂಬಸ್ ಅಂತ ಹೇಳ್ತೀವಿ. ಅದು ತುಂಬ ಡೇಂಜರಸ್. ಅದು ಆ ಥರ ಇದ್ರೆ ಅದು ತುಂಬ ಡೇಂಜರಸ್ಸು, 2 ಕಡೆ ಇದ್ರೆ. ಹೌದು. ಕೆಲವರು ಅದೆಲ್ಲ ಇಟ್ಕೊಂಡು ಹಂಗೆ ನಡ್ಕೊಂಡು ಬರ್ತಾರೆ, ಗೊತ್ತಿಲ್ಲದೆ. ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದು CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ, ಅದು ಇವ್ರು ನಡ್ಕೊಂಬಂದಿದ್ದಾರೆ, ಬಟ್ ಇವ್ರು ಏನು ಸಿಮ್ಟಮ್ಸ್ ಇಲ್ಲ. ಆ ಥರ ಪೇಷಂಟ್ಸು ನೋಡ್ತೀವಿ ನಾವು. ಕಾಲು ಊತ ಇಟ್ಕೊಂಡು ಬರ್ತಾರೆ, ಬಟ್ ನಡ್ಕೊಂಬರ್ತಾರೆ, ಬ್ರೆತ್ಲೆಸ್ನೆಸ್ ಸ್ವಲ್ಪ ಇರ್ತದೆ, ಬಟ್ ಎಲ್ಲ ಸುಧಾರಿಸ್ಕೊಂಡು ಬರ್ತಾರೆ. ಬಟ್ ಇದೆಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ದೊಡ್ಡ ಕ್ಲಾಟ್ ಇರ್ತದೆ, ಅಂಥವ್ರನ್ನ ನೋಡಿದ್ದೀವಿ. ಅಲ್ಲಿ ಕೆಲವೊಂದ್ಸಲಿ ಡಾಕ್ಟ್ರುಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಸ್ಟೇಜಲ್ಲಿ ನೋಡಿದಾಗ ನೀವು ರೈಟ್ ಟೈಮಿಗೆ ಬಂದಿದ್ದೀರಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಹಾರ್ಟ್ಗೂ ಕೂಡ ಸಮಸ್ಯೆ ಆಗ್ಬೋದಾಗಿತ್ತು, ಇಲ್ಲಾರೆ ಬ್ರೈನ್ ಸ್ಟ್ರೋಕು ಆಗ್ಬೋದಾಗಿತ್ತು ಅಂತ ಹೇಳ್ತಾರಲ್ವ, ಅದು ಯಾಕೆ? ಅದು ಅಂದರೆ ಇದು ಏನಾಗುತ್ತೆ, ಬಂದು ಕೆಲವರಿಗೆ ಬಂದು ಈಗ ರೈಟ್ ಸೈಡಲ್ಲಿ ಬಂದು ಡಿ ವಿ ಟಿ ಆಗಿಬಿಟ್ಟು ಬಲ ಕಡೆ ಹೋಗುತ್ತೆ, ರೈಟ್ ಸೈಡು ಬಲ ಕಡೆ ಬಂದು ಕ್ಲಾಟ್ ಹೋಗುತ್ತೆ. ಕೆಲವ್ರಿಗೆ ಬಂದು ಏನಾಗುತ್ತೆ, ಕೆಲವರು ಚಿಕ್ಕ ವಯಸ್ಸಿಂದಾನೇ ಬಂದು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಇಲ್ಲಾದರೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್. ಅದಂದರೆ ಲೆಫ್ಟ್ ಹಾರ್ಟಿಗೂ ರೈಟ್ ಹಾರ್ಟಿಗೂ ಮಧ್ಯದಲ್ಲಿ ಸೆಪ್ಟಮ್ ಇರ್ತದೆ, ಅದು ಮೆಂಬ್ರೇನ್, ಅದು ಏಟ್ರಿಯಲ್ ಸೆಪ್ಟಮ್, ವೆಂಟ್ರಿಕ್ಯುಲರ್ ಸೆಪ್ಟಮ್. ಅದರಲ್ಲಿ ಕೆಲವರಿಗೆ ಹೋಲ್ ಇರ್ತದೆ. ಅದು ಚಿಕ್ಕದಾಗಿದ್ದರೆ ಪೇಟೆಂಟ್ ಫೋರಮನ್ ವೊವೆಲ್ ಅಂತ ಹೇಳ್ತೀವಿ, ಅದು ದೊಡ್ಡದಾಗಿದ್ದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ಬಿಡ್ತೀವಿ, ಅದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್. ಆ ಹೋಲಲ್ಲಿ ಈ ಕ್ಲಾಟ್ಸ್ಗಳೆಲ್ಲ ಬಂದು ರೈಟ್ ಸೈಡಿಂದ ಲೆಫ್ಟಿಗೆ ಡೈರೆಕ್ಟಾಗಿ ಹೋಗ್ಬಿಡುತ್ತೆ, ಅದು ಶಂಟ್ ಥರ. ಅದು ಲಂಗ್ಸನ್ನು ಬೈಪಾಸ್ ಮಾಡಿ ಇದೆಲ್ಲ ಹೋಗ್ಬಿಟ್ಟು ಮತ್ತು ಬ್ರೈನ್ಗೆ ಹೋಗ್ಬಿಟ್ಟು ಅದು ಬಂದು ಏನು ಹೇಳ್ತೀವಿ ನಾವು, ಪ್ಯಾರಾಡಾಕ್ಸಿಕಲ್ ಎಂಬಾಲಿಸಮ್. ಅದು ಬ್ರೈನಿಗೆ ಹೋಗ್ಬಿಟ್ಟು ಕೆಲವರಿಗೆ ಸ್ಟ್ರೋಕ್ ಆಗುತ್ತೆ.
ಆ ಡಿಫೆಕ್ಟ್ ಇಲ್ಲ ಅಂದರೆ ಅದೇನು ಹೋಗಲ್ಲ ಬ್ರೈನ್ಗೆ? ಇಲ್ಲ, ಅದು ಹೋಲ್ ಇರಬೇಕು, ಅದು ಹೋಲ್ ಅದಕ್ಕೆ ಇರುತ್ತೆ, ಅದು ಇದೇ ಇರ್ತದೆ. ದಟ್ ಈಸ್ ಆಲ್ಸೋ ದೇರ್. ತುಂಬ ಕಾಮನ್ ಅದು ಇಶ್ಯೂ. ಕಾಮನ್ ಅಂದರೆ ಕಾಮನ್ ಅಂತ ಹೇಳೋಕ್ಕಾಗೋದಿಲ್ಲ, ರೇರ್ ಅದು. ಮೇ ಬಿ ಲೆಸ್ ದೆನ್ 1% ಆಫ್ ದ ಪಾಪ್ಯುಲೇಷನ್ ದೇ ಹ್ಯಾವ್ ದಿಸ್. ಡಯಾಗ್ನೋಸ್ ಮಾಡೋದು ಹೇಗೆ ಈ ಥರ ಪೇಷಂಟ್? ಈ ಥರ ಪೇಷಂಟ್ಸು ಇದು ಡಿ ವಿ ಟಿ ಬಂದರೆ ಹೇಗೆ ಡಯಾಗ್ನೋಸ್ ಮಾಡೋದು? ಡಿ ವಿ ಟಿ ಬಂದಿದೆ, ಸುಸ್ತಾಗಿದೆ ಅಂತ ಬರ್ತಾರೆ. ಹೌದು. ಡಿ ವಿ ಟಿ ಬಂದಾಗ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ನಾವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ ಇದೆ, ಅದನ್ನು ಉಪಯೋಗಿಸಿ ಅದರಲ್ಲಿ ನಾವು ಒಳಗಡೆ ಇರೋದು ವೆಯಿನ್ಸನ್ನು ಹೇಗಿದೆ, ಅದು ಕಂಪ್ರೆಸ್ ಆಗುತ್ತಾ, ಅದರ ಒಳಗಡೆ ಬಂದು ಬ್ರೈಟಾಗಿ ಏನಾದರೂ ಮೆಟೀರಿಯಲ್ ಇದೆಯಾ ಅದು ನೋಡ್ತೀವಿ. ಬ್ರೈಟಾಗಿ ಮೆಟೀರಿಯಲ್ ಇದ್ದರೆ ಅದು ಓಲ್ಡ್ ಕ್ಲಾಟು, ಅಲ್ಲ ಕಪ್ಪಗಾಗಿರೋದು ಮೆಟೀರಿಯಲು ಕಂಪ್ರೆಸ್ ಆಗ್ತಾ ಇಲ್ಲ ಅಂದರೆ ಅದು ಫ್ರೆಶ್ ಕ್ಲಾಟ್ ಎಂದು ನಮಗೆ ಗೊತ್ತಾಗುತ್ತೆ. ಅದು ಅಂದರೆ ಗಟ್ಟಿಯಾದ ಕ್ಲಾಟು ಜಾರಿ ಹೋಗೋದಿಲ್ಲ. ಫ್ರೆಶ್ ಕ್ಲಾಟ್ ಬಂದೇ ಜಾರಿ ಹೋಗೋದಕ್ಕೆ ಚಾನ್ಸ್ ಜಾಸ್ತಿ ಇರುತ್ತದೆ. ಸೊ ಅದು ನಾವು ಕಂಪ್ರೆಸ್ ಮಾಡಿ ನೋಡ್ತೀವಿ, ಈಚ್ ಸೆಗ್ಮೆಂಟನ್ನು ನೋಡಿ 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 ತೈವರೆಗೂ ನೋಡಿ, ಮತ್ತೆ ತೈಯಿಂದ ಮೇಲೆ ಹೋಗಿ ಹೊಟ್ಟೆ ಒಳಗಡೆ ಇರೋದು ವೆಯ್ನ್, ಆ ವೆಯ್ನಲ್ಲಿ ನೋಡ್ತೀವಿ. ಅದು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಕಲರ್ ಹಾಕಿದರೆ ಅದು ಕಲರ್ ಅಪ್ಟೇಕ್ ಇರೋದಿಲ್ಲ ವೆಯ್ನಲ್ಲಿ. ಆ ಥರ ಇದ್ದರೆ ಅದು ಅಕ್ಯೂಟ್ ಕ್ಲಾಟ್ ಇದೆ ಅಂತ ಅರ್ಥ ಅದು. ಸೊ ಮತ್ತು ಅದು ಇದೆಲ್ಲ ನೋಡಿದ ಮೇಲೆ ಕ್ಲಾಟೆಲ್ಲ ಇರೋದು ಮೇಲೆ ತನಕ ಹೋಗಿದರೆ, ಅದು ಕಾಲು ಮೇಲೆ ತೊಡೆ ಮೇಲೆ ಹೋಗಿದರೆ, ಮತ್ತು ನಾವು ಬೇರೆ ಒಂದು ಸ್ಕ್ಯಾನ್ ಅಂತ ಹೇಳ್ತೀವಿ, ಅದು CT ಪಲ್ಮರಿ ಆಂಜಿಯೋಗ್ರಾಮ್. ಅದು ಮಾಡಿದ್ರೆ ಅದು ಲಂಗ್ಸಿಗೂ ಹೋಗಿ ಒಟ್ಟೋಗಿದೆಯಾ ಅದು ಕ್ಲಾಟು, ಅದು ಗೊತ್ತಾಗುತ್ತೆ. ಲಂಗ್ಸಿಗೆ ಹೋಗಿ ಅದು ಪಲ್ಮರಿ ಎಂಬಾಲಿಸಮ್ ಆಗಿದ್ರೆ ಯಾವ ಥರ, ಮೈನರ, ಮೇಜರ, ಅಲ್ಲ ಮ್ಯಾಸಿ ಪಲ್ಮರಿ ಎಂಬಾಲಿಸಮ್ ಗೊತ್ತಾಗುತ್ತೆ. ಅದೆಲ್ಲ ಇದು ಮಾಡಿ ಆಮೇಲೆ ಸ್ಟ್ರಾಟಿಫಿಕೇಶನ್ ಮಾಡಿ ಅದಕ್ಕೆ ಏನು ನಾವು ಟ್ರೀಟ್ಮೆಂಟ್ ಸ್ಟ್ರಾಟಜಿ ಏನಂದ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ? ಮೈನರ್ ಅಂದರೆ ಕಾಫೈನ್ ಥ್ರಂಬೋಸಿಸ್, ಮತ್ತು ಕಾಫ್ ಕೆಳಗಡೆ, ಮಂಡಿ ಕೆಳಗಡೆ ಇದ್ದವರು, ನೀ ಜಾಯಿಂಟ್ ಕೆಳಗಡೆ ಇದ್ದರೆ ನಾವು ಬಂದು ಜಸ್ಟ್ ಬ್ಲಡ್ ಥಿನ್ನರ್ ಇಂಜೆಕ್ಷನ್ಸ್ ಕೊಡ್ತೀವಿ. ಒಂದು ಅಟ್ಲೀಸ್ಟ್ ಒಂದು 3 days 4 days ಅದು ಇಂಜೆಕ್ಟಬಲ್ ಕೊಟ್ಟರೆ ಒಳ್ಳೆಯದು. ಕೊಟ್ಟರೆ ಅದು ಬಂದು ಅದೇನೆಂದರೆ ಬ್ಲಡ್ಡಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಅದು ಅಚೀವ್ ಆಗುತ್ತೆ. ಅದು ಆವಾಗ ಅದು ಏನಾಗುತ್ತೆ, ಅದು ಕ್ಲಾಟ್ ಬಂದು ಪ್ರೊಪಗೇಷನ್ ಆಗೋದಿಲ್ಲ. ಮತ್ತು ಕಾಫ್ ಮಸಲು ಕಾಂಟ್ರಾಕ್ಟ್ ಮಾಡೋಕ್ಕೆ ಚಾನ್ಸ್ ಇರ್ತದೆ, ಅವರಿಗೆಲ್ಲ ನಡೆಯೋಕ್ಕೆ ಶುರು ಮಾಡ್ತಾರೆ. ಮತ್ತು ಅದು ನಿಧಾನವಾಗಿ ಹಂಗೆ ಅದು ಕ್ಲಿಯರ್ ಆಗುತ್ತೆ. ಬ್ರೇಕ್ ಡೌನ್ ಕ್ಲಾಟ್ ಬ್ರೇಕ್ ಡೌನ್ ಆಗುತ್ತೆ. ಬಾಡಿ ಒಳಗಡೆನೆ ಬಂದು ಕ್ಲಾಟ್ ಡಿಸಾಲ್ವ್ ಆಗೋ ಒಂದು ಅಂಶಗಳೆಲ್ಲ ಇದೆ ಅದು ರಕ್ತದಲ್ಲಿ, ಅದು ಇದು ಮಾಡುತ್ತದೆ. ಅದು ಮೈನರ್, ಅದು ಕಾಫಲ್ಲಿ ಇದ್ರು. ಸಪೋಸ್ ತೊಡೆಯಲ್ಲಿ ಕ್ಲಾಟು, ತೊಡೆ ವೆಯ್ನಲ್ಲಿ ಅಥವಾ ಎಲ್ಲ ಅದು ಮೇಲೆ ಹೋಗ್ಬಿಟ್ಟು ಐಲಿಯೋಫೆಮರಲ್ ಡಿವಿಟಿ ಅಂತ ಹೇಳ್ತೀವಿ, ಆ ಥರ ಆದರೆ ಅದಕ್ಕೆ ಬಂದು ಚಿಕ್ಕ ವಯಸ್ಸಿರುವರು, ಅಂದರೆ ಪೀಪಲ್ ಹೂ ಆರ್ ಇನ್ ವರ್ಕಿಂಗ್ ಏಜ್, ಅವ್ರಿಗೆಲ್ಲ ಬಂದು ಇದು ಬಂದಿರ್ತದೆ. ಅದು ಕೆಥೀಟರ್ ಗೈಡೆಡ್ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ. ಅದೇನೆಂದರೆ ಒಳಗಡೆ ಬಂದು ನಾವು ಪಂಕ್ಚರ್ ಮಾಡಿ, ಅಲ್ಟ್ರಾಸೌಂಡ್ ತಗೊಂಡು ಆ ವೆಯ್ನನ್ನು ಪಂಕ್ಚರ್ ಮಾಡಿ ಅದು ಒಳಗಡೆ ಬಂದು ಒಂದು ಕೆಥೀಟರ್ ಹಾಕ್ತೀವಿ, ಪೈಪ್ ಹಾಕ್ತೀವಿ. ಆ ಪೈಪಲ್ಲಿ ಬಂದು ಮಲ್ಟಿಪಲ್ ಹೋಲ್ಸ್ ಇರ್ತದೆ. ಅದು ಬಂದು ಒಳಗಡೆ ಆ ಕೆಥೀಟರ್ ಮೂಲಕ ಬಂದು ಏನು ಮಾಡ್ತೀವಿ ನಾವು, ಬ್ಲಡ್ ಡಿಸಾಲ್ವಿಂಗ್ ಏಜೆಂಟು, ಅದು ಬಂದು ಥ್ರೊಂಬೋಲೈಟಿಕ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತೀವಿ ನಿಧಾನವಾಗಿ. ಒಂದು 2-3 hours ಕೊಟ್ಬಿಟ್ಟು ಆಮೇಲೆ ಅದನ್ನು ಹೋಗಿ ದೊಡ್ಡ ಕೆಥೀಟರ್ ತಗೊಂಡು ಸಕ್ ಮಾಡಿ ತೆಗೆದು ಬಿಡ್ತೀವಿ. ಇದು ಮಾಡೋದಕ್ಕೆ ಮುಂಚೆ ಎಲ್ಲರೂ ಮಾಡೋದಿಲ್ಲ, ನಾನು ಮಾಡ್ತೀನಿ. ಒಳಗಡೆ ಬಂದು IVC ಫಿಲ್ಟರ್ ಎಂದು ಒಂದು ಇರುತ್ತದೆ, ಅದು ಇನ್ಫೀರಿಯರ್ ವಿನಕಲ್. ಅದು ಜಾರಿ ಸಕ್ ಮಾಡುವಾಗ ಕೆಲವು ಕ್ಲಾಟ್ಗಳ ಜಾರಿ ಹೋಗುತ್ತದೆ, ಮೇಲೆ ಹೋಗ್ಬಿಡ್ತವೆ. ಅದು ಆಗಬಾರ್ದು. ಅದಕ್ಕೋಸ್ಕರ ಫಿಲ್ಟರ್ ಹಾಕ್ಬಿಟ್ಟು, IVC ಫಿಲ್ಟರ್ ಹಾಕ್ಬಿಟ್ಟು ವೇನ್ ಒಳಗಡೆ ಫಿಲ್ಟರ್ ಛತ್ರಿ ಹಾಕ್ತೀವಿ. ಇಲ್ಲಿ ಹೊಟ್ಟೆ ಒಳಗಡೆ IVC ಅಂತ ಇರ್ತದೆ, ಅಲ್ಲಿ ಬಂದು ಫಿಲ್ಟರ್ ಹಾಕ್ತೀವಿ ವೇನ್ ಒಳಗಡೆ. ಹೌದು, ಇಲ್ಲಿ ಕತ್ತಿಂದ ಹೋಗ್ಬಿಟ್ಟು ಹಾಕ್ತೀವಿ. ಅದು ಹಾಕ್ಬಿಟ್ಟು ಅದು ಛತ್ರಿ, ಆ ಛತ್ರಿ ಇದ್ರೆ ಅದು ಫಿಲ್ಟರ್ ಅದೆಲ್ಲ ಅದರಲ್ಲಿ ಟ್ರ್ಯಾಪ್ ಆಗುತ್ತೆ. ಅದು ಮೇಲೆ ಹೋಗೋದಿಲ್ಲ ಲಂಗ್ಸಿಗೆ. ಅದು ಹಾಕ್ಬಿಟ್ಟು ಮತ್ತೆ ಇದು ಕ್ಲಾಟು ಥ್ರೊಂಬೋಲೈಟಿಕ್ ಥೆರಪಿ ಮಾಡ್ತೀವಿ. ಮಾಡಿ ಕ್ಲಾಟ್ ಎಲ್ಲ ತೆಗೆದು ಸಕ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಅದು ಸಾಮಾನ್ಯವಾಗಿ ಒಂದು 3 to 6 months ಬ್ಲಡ್ ಥಿನ್ನರ್ ಕೊಡ್ತೀವಿ. ಇನಿಷಿಯಲಿ ಬಂದು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಆಮೇಲೆ ಬಂದು
ಟ್ಯಾಬ್ಲೆಟ್ ಶುರು ಮಾಡ್ತೀವಿ. ಟ್ಯಾಬ್ಲೆಟ್ಸ್ ಬಂದು ಒಂದು 6 ತಿಂಗಳು ಕೊಡ್ತೀವಿ. ಕೊಟ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಎಲ್ಲರಿಗೂ ಬಂದು ಚೆಕ್ ಮಾಡೋದು ಬೆಟ್ರು. ಸುಮ್ಮನೆ ಕೆಲವರಿಗೆ ಪ್ರೊವೋಕ್ ಅಂತ ಹೇಳ್ತೀವಿ, ಕೆಲವರಿಗೆ ಅನ್ಪ್ರೊವೋಕ್ಟು ಇರ್ತದೆ. ಸೊ ನಾವು ಬ್ಲಡ್ಡೆಲ್ಲ ಚೆಕ್ ಮಾಡಿಕೊಂಡು, ಬ್ಲಡ್ಡಲ್ಲಿ ಏನಾದರೂ ತೊಂದರೆ ಇದೆಯಾ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಅದು ಬ್ಲಡ್ ಥಿನ್ನಿಂಗ್ ಮೆಡಿಕೇಷನ್ಸು ಸ್ಟಾಪ್ ಮಾಡ್ಬೋದು. ಅವ್ರು ಮತ್ತೆ ಓಡಾಡೋಕ್ಕೆ ಶುರು ಮಾಡಿದ್ರೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದ್ರೆ, ಇದೆಲ್ಲ ಮಾಡಿದ್ರೆ ಇದು ಮಾಡ್ಬೋದು. ಈಗ ಕೆಲವು ಪೇಷಂಟ್ಸ್ಗೆ ಏನಾಗುತ್ತೆ, ಕ್ಲಾಟ್ ಜಾರಿ ಲಂಗ್ಸಿಗೆ ಹೋಗುತ್ತೆ. ಎಮರ್ಜೆನ್ಸಿ ಬಂದ್ಬಿಟ್ಟಿದೆ ಈಗ. ಎಮರ್ಜೆನ್ಸಿಗೆ ಬಂದಿದ್ರೆ ಅವರು ಅದು ಸ್ಟ್ರಾಟಿಫಿಕೇಶನ್ ಮಾಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿ, ಮೇಜರ್ ಕ್ಲಾಟ್ ಇದ್ರೆ ಲಂಗ್ಸಲ್ಲಿ ಇದೇ ಥರ ವೆಯ್ನಲ್ಲಿ ಹೋಗಿ ಪೈಪ್ ಹಾಕಿ ಮತ್ತು ಅದು ಕೆಥೀಟ್ರನ್ನ ತಗೊಂಡೋಗಿ ಲಂಗ್ಸಿಗೆ ತಗೊಂಡೋಗಿ ಆ ಕ್ಲಾಟನ್ನು ಕರಗಿಸ್ತೀವಿ. ಆ ಕ್ಲಾಟನ್ನು ಕರಗಿಸ್ಬಿಟ್ಟು ಕೆಲವರಿಗೆ ಬಂದು ಅಫೋರ್ಡಬಿಲಿಟಿ ಇದ್ದರೆ ಬೇರೆ ಸ್ಪೆಷಲ್ ಕೆಥೀಟ್ರ್ ಇರ್ತದೆ, ಅದು ಬಂದು ಅದು ಕ್ಲಾಟನ್ನು ಮಾತ್ರ ಸಕ್ ಮಾಡ್ತದೆ, ನಾರ್ಮಲ್ ಬ್ಲಡ್ ಸಕ್ ಆಗೋದಿಲ್ಲ. ಸೊ ಆ ಥರ ಅದು ಲೈಟ್ನಿಂಗ್ ಫ್ಲ್ಯಾಶ್ ಪೆನಂಬ್ರಾ ಕೆಥೀಟ್ರ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡಿ ಸಕ್ ಮಾಡ್ತೀವಿ. ಕೆಲವರಿಗೆ ಬಂದು ದುಡ್ಡಿಲ್ಲ ಅಂದರೆ ಬರೀ ನಾರ್ಮಲ್ ಕೆಥೀಟ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಲಂಗ್ಸಲ್ಲಿ ಆರ್ಟ್ರಿಯಲ್ಲಿ ನಿಧಾನವಾಗಿ ಅದು ಥ್ರೊಂಬೋಲೈಟಿಕ್ ಇದು ಕ್ಲಾಟ್ ಡಿಸಾಲ್ವ್ ಮಾಡುವಂಥ ಮೆಡಿಸನನ್ನು ನಿಧಾನವಾಗಿ ಕೊಡ್ತೀವಿ, ಒಂದು 3-4 ಅವರ್ಸ್. ಆ ಥರ ಕೊಟ್ಟರೆ ಅದು ಡಿಸಾಲ್ವ್ ಆಗುತ್ತದೆ ಮತ್ತು ಅವರಿಗೆ ಬ್ರೆತ್ಲೆಸ್ನೆಸ್ ಎಲ್ಲ ಕಡಿಮೆ ಆಗುತ್ತೆ, ಅದು ಉಪ್ಸೆಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಆಗಿಬಿಟ್ಟು ಅವರು ಇಂಪ್ರೂವ್ ಆಗ್ತಾರೆ. ಈವನ್ ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್ ಹೇಳ್ತೀವಿ, ಮೇಜರ್ ಇದು ಫುಲ್, ಇದೆಲ್ಲ ಫುಲ್ 2 ಕಡೆನೇ ಆಗಿರೋದು. ಅವ್ರಿಗೆ ಬಂದು ಇದು ತುಂಬ ಇದು ಉಪಯೋಗ ಆಗುತ್ತೆ. ಈ ಥರ ಲೈಫ್ ಸೇವಿಂಗ್. ಅದು ಏನಂದರೆ ಅದು ಅವ್ರಿಗೆ ಬ್ರೀತಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಮಾಡ್ತಾರೆ. ಅವ್ರಿಗೆ ಇದೆಲ್ಲ ಹೋಗಿ ಅದು ಕ್ಲಾಟ್ ತಕ್ಷಣ ತೆಗೆದ್ರೆ ಅವರಿಗೆ ಪ್ರಾಣ ವಾಪಸ್ ಬಂದಂಗೆ ಅವ್ರಿಗೆ. ಇಟ್ ಈಸ್ ಅ ವೆರಿ ಲೈಫ್ ಸೇವಿಂಗ್ ಇದು. ನೀವು ಹೇಳಿದ್ರೆ 2 ಥರದ್ದಿದೆ ಕೆಥೆಟ್ರಲ್ಲಿ, ಕೆಲವೊಂದು ಅಡ್ವಾನ್ಸ್ಡು, ಕೆಲವೊಂದು ಕಮ್ಮಿ ಬಜೆಟ್ ಅದೆಲ್ಲ ಅಂಥೇಳಿ. ಸೊ ಒಂದು ಈ ಕಾಸ್ಟ್ ಡಿಫರೆನ್ಸ್ ಅಂತ ಬಂದಾಗ ಇದು ಕ್ಯಾಶ್ ಅಂದರೆ ಅವರು ಕೈಯಿಂದ ಪೇ ಮಾಡ್ತಾರೆ. ಇನ್ಶೂರೆನ್ಸ್ ಇದ್ರೆ ಎಲ್ಲದಕ್ಕೂ ಕವರ್ ಆಗುತ್ತೆ. ಇನ್ಶೂರೆನ್ಸ್ ಇದ್ರೆ ಕವರ್ ಆಗುತ್ತೆ. ಇನ್ಶೂರೆನ್ಸ್ ಇರೋದಿಲ್ಲ, ಬಟ್ ಅವ್ರಿಗೂ ಬಂದು ಲೋ ಕಾಸ್ಟ್ ಇರುವವರೆಗೂ ಬಂದು ಇದು ಮಾಡ್ಬೋದು. ಇದು ಬೇರೆ ಥರ ನಾನು ಹೇಳಿದ್ನಲ್ಲ, ಕೆಥೀಟ್ರ್ ಸ್ಪೆಷಲ್ ಕೆಥೀಟ್ರ್ ಇದೆ, ಅದು ಪಲ್ಮನರಿ ಆರ್ಟ್ರಿಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದು ನಿಧಾನವಾಗಿ ಮಾಡಬೇಕು. ಆ ಥರನೂ ಮಾಡಿದ್ದೀನಿ ನಾನು, ತುಂಬ ಪೇಷಂಟ್ಸ್ಗಳು ಮಾಡಿದ್ದೀನಿ. ಅಂದರೆ ಇನ್ಶೂರೆನ್ಸ್ ಇದ್ರೆ ಅಡ್ವಾನ್ಸ್ ಕೂಡ ಕವರ್ ಆಗುತ್ತಲ್ವ ಅದರಲ್ಲಿ? ಇನ್ಶೂರೆನ್ಸ್ ಇರೋವರಿಗೆ ಬಂದು ಆ ಕೆಥೀಟ್ರೆಲ್ಲ ಕವರ್ ಆಗುತ್ತೆ. ಸೊ ಅದು ಬಂದು ಅದು ಅಡ್ವಾಂಟೇಜು. ಇನ್ಶೂರೆನ್ಸ್ ಇಲ್ದವರೆಗೂ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಲೇಬೇಕು. ಇದು ನಾವು ಬೇರೆ ಥರ ಕೆಥೀಟ್ರ್ ಇದೆ, ಅದೆಲ್ಲ ಹಾಕ್ಕೊಂಡು ಒಳಗಡೆ ಇದು ಮಾಡಿ ನಿಧಾನವಾಗಿ ಮಾಡ್ತೀವಿ. ಅದು ಮಾಡಿ ಕ್ಲಾಟನ್ನು ಕರಗಿಸ್ತೀವಿ. ಓಕೆ. ಎಲ್ಲರಿಗೂ ಬಂದು ಇದು ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟು ಬೇಕು ಅಂತ ಏನಿಲ್ಲ. ಓಕೆ. ಇನ್ನು ಈ ಟ್ರೀಟ್ಮೆಂಟ್ ಅಂದರೆ ಈಗ ನೀವು ಎಕ್ಸ್ಪ್ಲೈನ್ ಮಾಡೋರು ಇದು ಮಾತ್ರ, ಅಥವಾ ಇನ್ನು ಬೇರೆ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಸರ್ಜರೀಸ್ ಇದಾವೆ ಅದರಲ್ಲಿ? ಇದು DVTಗೆ ಬಂದು ಮುಂಚೆ ಬಂದು ಓಪನ್ ಆಪ್ರೇಷನ್ ಮಾಡ್ತಾ ಇದ್ದೀವಿ ನಾವು. ಅದು ಏನಂದರೆ ಓಪನ್ ಆಪ್ರೇಷನ್ ಮಾಡುವಾಗ ಕೆಲವರಿಗೆ ಬಂದು ಕ್ಲಾಟ್ ಜಾರಿ ಲಂಗ್ಸಿಗೆ ಹೋಗ್ಬಿಡ್ತದೆ, ಅದು ಬಲೂನ್ ಹಾಕಿ ತೆಗೆಯುವಾಗ ಅದು ಮಾಡೋದಿಲ್ಲ ಈಗ. ಅದು ಏನಂದರೆ ಇಟ್ ಈಸ್ ಎ ವೆರಿ ಮೇಜರ್ ಆಪ್ರೇಷನು, ಮತ್ತು ತುಂಬ ಬ್ಲಡ್ ಲಾಸ್, ರಿಕವರಿ ಕೂಡ ತುಂಬ ಜಾಸ್ತಿ, ರಿಕವರಿನೂ ತುಂಬ ಕಷ್ಟ. ಬ್ಲಡ್ ಲಾಸು ಅಂದರೆ ತುಂಬ ಬ್ಲಡ್ ಹೋಗುತ್ತೆ, ಅದು ತೆಗೆಯುವಾಗ ಬ್ಲೀಡಿಂಗ್ ಆಗುತ್ತೆ ಅದು. ಸೊ ಅದರಿಂದ ಬಂದು ಕಾಲಲ್ಲಿ ವೆಯ್ನಲ್ಲಿ ಓಪನ್ ಮಾಡಿ ತೆಗೆಯೋದು, ಅದು ನಾವು ಸಾಮಾನ್ಯವಾಗಿ ಅದು ರೆಕಮೆಂಡ್ ಮಾಡೋದಿಲ್ಲ. ಸ್ಮಾಲ್ ಹೋಲ್ ಮಾಡಿ, ಈಗ ಇದು ಚಿಕ್ಕ ಹೋಲ್ ಮಾಡಿ ಮಾಡೋದು, 2 ಮಿಲಿಮೀಟರ್ ಹೋಲ್, 3 ಮಿಲಿಮೀಟರ್, ಅದು ಬಂದು ಕಟ್ ಮಾಡಿ ಎಕ್ಸ್ಪೋಸ್ ಮಾಡಿ ಮಾಡೋದು. ಅದು ಮಾಡೋದಲ್ಲ, ಕೆಲವರು ಬಂದು ಅದು ಮಾಡಿದಾಗಲೇ ಬಂದು ಬಲೂನ್ ಒಳಗಡೆ ಹಾಕಿ ತೆಗೆಯುವಾಗ ಅದು ಏನಾಗುತ್ತೆ, ಅದು ಜಾರಿ ಹೋಗ್ಬಿಡ್ತದೆ, ಹಂಗೆ ಟೇಬಲ್ ಮೇಲೆ ಡೆತ್ ಆಗಿಬಿಡ್ತಾರೆ ಅವರು. ಸೊ ಪ್ರಾಣ ಹೋಗುತ್ತೆ. ಅದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಅದು. ಕೆಲವರಿಗೆ ಏನಂದರೆ ಅಕ್ಯೂಟ್ ಕ್ಲಾಟು ಮಿಸ್ ಆಗಿ ಅದೇನಾಗುತ್ತೆ, ದೊಡ್ಡ ಕ್ಲಾಟು ಲಂಗ್ಸಲ್ಲಿ ಸೇರಿಕೊಂಡು ಹಂಗೇ ಅದು ಇರ್ತದೆ, ಅದು ಇದಾಗೋದಿಲ್ಲ. ಆವಾಗ ಏನಾಗುತ್ತೆ, ಕೆಲವರಿಗೆ ಬಂದು ಬಲ ಕಡೆ ಹಾರ್ಟ್ ಬಂದು ದೊಡ್ಡದಾಗಿ ಎನ್ಲಾರ್ಜ್ ಆಗಿ ಅವ್ರಿಗೆ ಅದು ಆ ಸ್ಟೇಜನ್ನು ಏನು ಹೇಳ್ತೀವಿ, ಪಲ್ಮನರಿ ಆರ್ಟ್ರಿ ಹೈಪರ್ ಟೆನ್ಷನ್ ಹೇಳ್ತೀವಿ, ಅದು ವಿತ್ ರೈಟ್ ಹಾರ್ಟ್ ಫೇಲಿಯರ್. ಅಂಥವರಿಗೆ ಬಂದು ಓಲ್ಡ್ ಕ್ಲಾಟನ್ನು ತೆಗಿಬೇಕಾದ್ರೆ ಅದು ಚೆಸ್ಟ್ ಓಪನ್ ಮಾಡಿ, ಅದು ಪಲ್ಮನರಿ ಆರ್ಟ್ರಿನ ಓಪನ್ ಮಾಡಿ ಅದು
ವಿ ಹ್ಯಾವ್ ಟು ಡೂ ಎಂಡಾಟ್ರೆಕ್ಟಮಿ. ಅದು ಪಲ್ಮನರಿ ಆರ್ಟ್ರಿ ಎಂಡಾಟ್ರೆಕ್ಟಮಿ ಅಂತ ಹೇಳ್ತೀವಿ. ಅದನ್ನು ಒಳಗಡೆ ಹೋಗಿ ಅದೆಲ್ಲ ಮಾಡಿ ಅದು ಬೈಪಾಸ್ ಆಪ್ರೇಷನ್ ಹಂಗೆ ಅದು ಮಾಡಿ ಅದು ಕ್ಲಾಟ್ ಎಲ್ಲ ತೆಗೆದು ಮತ್ತೆ ಅದು ಪ್ಯಾಚ್ ಹಾಕಿ ಕ್ಲೋಸ್ ಮಾಡಿ ಮತ್ತೆ ಅದನ್ನು ಇದು ಮಾಡ್ತೀವಿ. ಇದಕ್ಕೆ ಪ್ರಿವೆನ್ಷನ್ಗೆ ಪ್ರಿಕಾಷನ್ಗೆ ಏನೆಲ್ಲ ನಾವು ಮಾಡ್ಬೋದು? ಬರಬಾರ್ದು ಅಂದರೆ ನಾವು ಏನೆಲ್ಲ ಫಾಲೋ ಮಾಡ್ಬೋದು? ಪ್ರಿವೆನ್ಷನ್ ಬರಬಾರ್ದು ಅಂದರೆ ನಾವು ಲೈಫ್ ಸ್ಟೈಲು ನೋಡ್ಕೋಬೇಕು. ನಾವು ಅದು ಯಾವಾಗಲೂ ನಡಿಬೇಕು, ಓಡಾಡಬೇಕು. ಅಂದರೆ ಅವಾಗ ಓಡಾಡ್ತಿರ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಹೋಲ್ ಡೇ ಸೆಡೆಂಟ್ರಿ ಇರ್ತಾರೆ, ಸಂಜೆ ನೈಟ್ ಅಷ್ಟೊತ್ತಿಗೆ ಒಂದು ವಾಕ್ ಮಾಡ್ಬಿಡ್ತೀನಿ, ಬೆಳಿಗ್ಗೆ ಮಾತ್ರ ವಾಕ್ ಮಾಡ್ಬಿಡ್ತೀನಿ. ಇದು ಎವ್ರಿ ಅವರ್ ವೆನ್ ಡ್ಯೂರಿಂಗ್ ದ ಅವೇಕ್ ಪೀರಿಯಡ್ ಅಟ್ಲೀಸ್ಟ್ 1 ಗಂಟೆಗೆ ಒಂದು 5 ನಿಮಿಷ 10 ನಿಮಿಷ ಅದು ನಡಿಬೇಕು, ಓಡಾಡಬೇಕು. ಆ ಥರ ಓಡಾಡ್ತಾ ಇದ್ರೆ ಕಾಫ್ ಮಸಲು ತೈ ಮಸಲ್ಸ್ ಎಲ್ಲ ಇದು ಕಾಂಟ್ರಾಕ್ಟ್ ಆಗ್ತಾ ಇರ್ತದೆ, ಅದು ಪಂಪ್ ಮಾಡ್ತದೆ. ಅದು ಒಂದು. ಕೂತ್ಕೊಂಡು ಮಾತ್ರ ಇರಲೇಬಾರ್ದು, ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋದು. ನಿಂತ್ಕೊಂಡಿರೋದು ಕೂಡ ರಿಸ್ಕ್. ನಿಂತ್ಕೊಂಡಿರೋದು ರಿಸ್ಕ್ ಆಗ್ತಲ್ಲ. ನಿಂತ್ಕೊಂಡಿರುವಾಗ ಇದು ಪಂಪ್ ಆಗ್ತಾ ಇರ್ತದೆ, ಬ್ಲಡ್ಡು ಕಾಲು ಊತ ಬರ್ಬೋದು, ಸ್ವಲ್ಪ ಊತ ಬರ್ತದೆ, ಬಟ್ ಒಂದೇ ಇದು. ಬಟ್ ಅವಾಗ ಫ್ಯೂ ಸ್ಟೆಪ್ಸ್ ತಗೊಂಡ್ರೆ ಅದು ಕಾಲ್ ಮಸಲ್ ಆಟೋಮೆಟಿಕ್ ಕಾಂಟ್ರಾಕ್ಟ್ ಆಗುತ್ತೆ, ಇದಾಗುತ್ತೆ. ನಿಂತ್ಕೊಂಡಿದ್ದಾಗಲೂ ಕೂಡ ಸ್ವಲ್ಪ ಮೂವ್ ಆಗಬೇಕು, ಆ ಕಡೆ ಮೂವ್ ಆಗ್ತಾ ಇರಬೇಕು. ಅದು ಒಂದು. ಬರೀ ನಿಂತ್ಕೊಂಡಿದ್ರೆ ರಿಸ್ಕ್ ಇರುತ್ತಾ? ಇಲ್ಲ, ಹೌದು. ಸೊ ಇನ್ನೊಂದು ಏನಂದರೆ ಹೈಡ್ರೇಷನ್. ಈಗ ಬಿಸಿಲು ಕಾಲದಲ್ಲಿ ಕೆಲವರು ನೀರೇ ಕುಡಿಯೋದಿಲ್ಲ. ಸೊ ನೀರು ಕುಡಿತಾ ಇರಬೇಕು. ಒಂದು ದಿವಸಕ್ಕೆ ಅಟ್ಲೀಸ್ಟು ಸಾಮಾನ್ಯವಾಗಿ ಸಮ್ಮರ್ ಕಾಲದಲ್ಲಿ ಬಂದು ಅಟ್ಲೀಸ್ಟ್ ಒಂದು 5 ಲೀಟ್ರ್ ನೀರು ಕುಡಿಲೇಬೇಕು. ಕೆಲವರು ನೀರೇ ಕುಡಿಯೋದಿಲ್ಲ. ಅದು ಹೈಡ್ರೇಷನ್ ಮಾಡಿಕೊಂಡ್ರೆ ಬ್ಲಡ್ಡು ತಿನ್ನಾಗುತ್ತೆ, ಅದು ಬ್ಲಡ್ ಕ್ಲಾಟ್ ಆಗೋದಕ್ಕೆ ಚಾನ್ಸ್ ಕಡಿಮೆ ಇರ್ತದೆ. ಸೊ ನೀರು ಕುಡಿಬೇಕು. ಈಗ ಕೆಲವರು ಹೋಗ್ಬಿಟ್ಟು ಈಗ ಸುಮ್ಮನೆ ಹೋಗೋದು, ಇದು ಕಾಂಟ್ರಾಸೆಪ್ಟಿವ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು, ಅದೆಲ್ಲ ಮಾಡಬಾರ್ದು. ಅದು ಸರಿಯಲ್ಲ. ಅಡ್ವರ್ಸ್ ಎಫೆಕ್ಟ್ ತುಂಬ ಇದು ಮಾತ್ರ ಅಲ್ಲ, ವೇರಿಯಸ್. ಹೌದೌದು, ಬೇರೆ ಸುಮಾರು ಇದು ಇರುತ್ತೆ, ಅಡ್ವರ್ಸ್ ಎಫೆಕ್ಟ್ಸ್ ಇದೆ. ಇದು ಒನ್ ಆಫ್ ದ ಸೀರಿಯಸ್. ಇದು ಕೆಲವರು ಬಂದು ಸುಮ್ಮನೆ ಪ್ರೆಗ್ನೆನ್ಸಿ ಆಗಬೇಕು, ಅದು ಇದೇ ಆಗಬೇಕು ಅಂದ್ಬಿಟ್ಟು ಇಂಡ್ಯೂಸ್ ಮಾಡ್ತಾರೆ. ಅದು ಹಾರ್ಮೋನ್ಸ್ ಇದೆಲ್ಲ ಕೊಟ್ಟು ಡ್ರಗ್ಸ್ ಎಲ್ಲ. ಅದರಲ್ಲಿ ಸುಮಾರು ಜನ ಬಂದು ಈ ಥರ ಕ್ಲಾಟ್ ಆಗಿ, ಏನು ಕ್ಲಾಟ್ ವೆಯ್ನಲ್ಲಿ ಅಲ್ಲ, ಆರ್ಟ್ರಿಯಲ್ಲೂ ಕ್ಲಾಟ್ ಆಗಿಬಿಟ್ಟು ಸೀರಿಯಸ್ ಕಂಡೀಷನಲ್ಲಿ ಬರ್ತಾರೆ ಅವರು. ಅಂಥ ಪೇಷಂಟೆಲ್ಲನೂ ನಾವು ಸೇವ್ ಮಾಡಿದ್ದೀವಿ. ಸೊ ಅದೆಲ್ಲ ಬಂದು ಹೆಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಬೇಕು, ನೋಡಿಕೊಂಡು ಬ್ಲಡ್ಡೆಲ್ಲ ಚೆಕ್ ಮಾಡ್ಕೊಂಡು ಅವಾಗ ನೋಡ್ಕೊಂಡು ಇದೆಲ್ಲ ಪ್ರಾಬ್ಲಮ್ ಇದೆಯಾ, ಬ್ಲಡ್ಡಲ್ಲಿ ಕ್ಲಾಟ್ ಆಗುವಂಥದ್ದೆಲ್ಲ ಕಾರಣಗಳು ಆಲ್ರೆಡಿ ಏನಾದರೂ ಇದೆಯಾ, ಅದು ಆಲ್ರೆಡಿ ಇದ್ದರೆ ಮತ್ತೆ ಇದನ್ನು ಮತ್ತೆ ಟ್ಯಾಬ್ಲೆಟ್ಸ್ ಇದೆಲ್ಲ ತಗೊಂಡ್ರು ಇನ್ನೂ ಜಾಸ್ತಿ ಆಗುತ್ತೆ ಅದು ಟೆಂಡೆನ್ಸಿ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದು ಇದು ಒಂದು. ಮತ್ತು ಒಬಿಸಿಟಿ ಇಟ್ಸ್ ಅ ಲೈಫ್ ಸ್ಟೈಲ್ ಅಲ್ವ, ಅದೆಲ್ಲ ಬಂದು ಅವರು ಎಲ್ಲ ನೋಡ್ಕೋಬೇಕು. ಅದೆಲ್ಲ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡಬೇಕು. ಅದು ಒಬಿಸಿಟಿ ಆಗಿಬಿಟ್ರೆ ಹಾರ್ಟು ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ, ಪಂಪಿಂಗ್ ಕೆಪಾಸಿಟಿ ಇರೋದಿಲ್ಲ, ಮತ್ತು ಕಾಲಲ್ಲಿ ಯಾವಾಗಲೂ ಅದು ರಕ್ತ ಒಂದೇ ಜಾಗದಲ್ಲಿ ಇರ್ತದೆ. ಸೊ ಅದು ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ಒಬಿಸಿಟಿ. ಎಲ್ಲ ಮಾಡ್ತಿದ್ರೆ ಆಮೇಲೆ ಲಾಂಗ್ ಜರ್ನಿ ಮಾಡ್ತಾ ಇರುವಾಗ ಆವಾಗ ಎದ್ದು ಓಡಾಡೋದು, ನೀರು ಕುಡಿಯೋದು, ಇದು ಆಲ್ಕೋಹಾಲ್, ಕೆಲವರು ಆಲ್ಕೋಹಾಲ್ ಕುಡಿತಾರೆ, ಅದೆಲ್ಲ ಸರಿ ಇಲ್ಲ. ಅದು ಕುಡಿಬಾರ್ದು. ಆಲ್ಕೋಹಾಲ್ ಕುಡಿದ್ರೆ ಅದು ಡಿಹೈಡ್ರೇಷನ್ ಆಗುತ್ತೆ. ಕಾಫಿ ಕೂಡ ಆಗುತ್ತೆ ಡಿಹೈಡ್ರೇಷನ್. ಕಾಫಿ ಕುಡಿದ್ರೆ ಡಿಹೈಡ್ರೇಷನ್ ಆಗೋದಿಲ್ಲ, ಬಟ್ ಇಟ್ ಈಸ್ ಇಲ್ಲ ಕಾಫಿಯಲ್ಲಿ ಆಗೋದಿಲ್ಲ. ಕಾಫಿ ಕುಡಿದ್ರೆ ಎಚ್ಚರಿಕೆ ಇರ್ತಾರೆ, ನೀವು ನಿದ್ದೆ ಮಾಡಲ್ಲ, ಎದ್ದು ಓಡಾಡ್ತೀರ ನೀವು, ಅದೆಲ್ಲ ಪರವಾಗಿಲ್ಲ. ಬಟ್ ಆಲ್ಕೋಹಾಲ್ ಇಟ್ ಕಾಸಸ್ ಡಿಹೈಡ್ರೇಷನ್. ಸೊ ಅದು ಆಲ್ಕೋಹಾಲ್ ಮಾತ್ರ ಕುಡಿದ್ರೆ ಸರಿ ಇಲ್ಲ. ನೀರು ಕುಡಿಬೇಕು, ತುಂಬ ನೀರು ಕುಡಿಬೇಕು. ಟ್ರಾವೆಲ್ ಮಾಡ್ತಾ ಇರುವಾಗ ನೀರು ಕುಡಿತಾ ಇರಬೇಕು, ಆವಾಗ ಇದಾಗುತ್ತೆ. ತುಂಬ ಸ್ಟ್ಯಾಂಡಿಂಗ್ ವರ್ಕ್ ಇರೋರು ಅಥವಾ ಸಿಟ್ಟಿಂಗ್ ವರ್ಕ್ ಇರೋರು ನಿಂತಲೇ ಎಕ್ಸರ್ಸೈಸ್ ಮಾಡ್ಬೋದು. ಕೂತ್ಕೊಂಡು ಕಾಲಿದೆ ಸ್ಟ್ಯಾಂಡಿಂಗ್ ಕೂಡ ಕಾಫ್ ರೈಸ್ ಮಾಡಬಹುದು. ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅದನ್ನ. ಹೌದು. ಅದು ಎಷ್ಟು ಡ್ಯೂರೇಷನ್ ಮಾಡಬೇಕು? ಈಗ ಒಂದು ಗಂಟೆಗೆ ಒಂದೊಂದು ಗಂಟೆಯಲ್ಲಿ ಒಂದು 5-10 ನಿಮಿಷ ಮಾಡಿದ್ರೆ ಇದಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಈಗ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವರಿಗೆ ಬಂದು ಒಂದು ಸ್ಪೆಷಲ್ ಪ್ಲ್ಯಾಂಕ್ ಬರ್ತದೆ, ಅದು ಕರ್ವ್ಡ್
ಪ್ಲ್ಯಾಂಕ್ ಅದು ನಿಂತ್ಕೊಂಡದ್ರ ಮೇಲೆ ವುಡನ್ ಅದ್ಮೇಲೆ ಹಿಂಗೆ ಮಾಡ್ಕೊಂಡು ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ನಿಂತ್ಕೊಳ್ಳುವಾಗ ಅದೇ ಬಂದು ಮೇಲೆ ಕೆಳಗಡೆ ಹೋಗುತ್ತೆ, ಕಾಫ್ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ. ಅದೆಲ್ಲ ಮಾಡಿದ್ರೆ ಅದು ಕೆಲವರು ವಯಸ್ಸಾದವರೆಲ್ಲ ಬಂದು ಚೇರ್ ಮಾಸ್ಟರ್ ಅಂದ್ಬಿಟ್ಟು ಅದು ಸೈಕಲ್ ತುಳಿಯೋದು, ಅದನ್ನು ಮಾಡ್ಬೋದು. ಅದೆಲ್ಲ ಮಾಡಿದ್ರೆ ಕಾಫ್ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ. ಇದೆಲ್ಲ ಬಂದು ಪ್ರಿವೆಂಟ್ ಮಾಡ್ಬೋದು. ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂದರೆ ಏನು? ಕಾಲಲ್ಲಿ ಇರೋದು ಆರ್ಟ್ರೀಸ್ ಎಲ್ಲ ಬಂದು ಪೆರಿಫರಲ್ ಆರ್ಟ್ರೀಸ್, ಅದು ಕೈಯಲ್ಲಿ ಇರೋದು ಪೆರಿಫರಲ್ ಆರ್ಟ್ರೀಸು. ಅದು ಬಂದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ಕೆಲವರೆಲ್ಲ ತಿಂತಾ ಇರ್ತಾರೆ, ಕೊಬ್ಬಿನಾಂಶ ತಿಂತಾ ಇರ್ತಾರೆ, ಆಯಿಲ್ ಪದಾರ್ಥ ಎಲ್ಲ ತಿಂದು 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 ಅದು ಜಾಸ್ತಿ ಆಗಿ ಅದು ಏನಾಗುತ್ತೆ, ಅಕ್ಯುಮುಲೇಟ್ ಆಗಿ ಏನಾಗುತ್ತೆ ಒಳಗಡೆ ಬಂದು ಅದು ಬ್ಲಡ್ ಪೈಪ್ ಬಂದು ದಪ್ಪ ಆಗಿಬಿಡ್ತದೆ. ಸಿಮ್ಟಮ್ಸ್ ಇರಲಿ ಇಲ್ಲದೇ ಇರಲಿ ವರ್ಷಕ್ಕೊಂದ್ಸಲಿ ಕಂಪ್ಲೀಟ್ ಬಾಡಿನ ನೀಟಾಗಿ ಚೆಕ್ ಮಾಡಿಸ್ಕೊಳ್ತಿರೋದು ಒಳ್ಳೇದು ಅಂತ ಅನಿಸುತ್ತೆ. ನನ್ನ ಕೇಳಿದ್ರೆ ಬಂದು ಇದು ಮಾಡಿದ್ರೆ ಸಾಕು, ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ. ಅದು ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮೇ ಇಲ್ಲ. ಈ ಥರ ಇದ್ದರೆ ನಿಮಗೆ ಎರ್ಲಿಯರ್ ಹಾರ್ಟ್ ಡಿಸೀಸ್ ಇದ್ರೂ ನಿಮಗೆ ಬೇಗ ಗೊತ್ತಾಗ್ಬಿಡ್ತದೆ. ಮೆಟ್ಲು ಹತ್ತಿದ್ರೆ ಅದು ಉಪ್ಸ ಬರ್ತಿದ್ದಲ್ಲ, ಇಟ್ ಈಸ್ ಬೆಟರ್ ಟು ನೋ ಎರ್ಲಿ ಅಲ್ವಾ, ಆವಾಗ ನಿಮಗೆ ಹೋಗಿ ಬೇಗ ಟ್ರೀಟ್ಮೆಂಟ್ ತೊಗೋಬೋದು. ಬಂದಾಗ ಏನಿಲ್ಲ, ಈಗ ಸಿಟಿ ಸ್ಕ್ಯಾನು ಮತ್ತು ಡಾಪ್ಲರ್ ಎಲ್ಲ ಮಾಡ್ತಾರಾ ಹೆಂಗೆ? ಇನಿಷಿಯಲ್ ಬಂದು ಸ್ಕ್ಯಾನು ಬಂದು ಡಿಪ್ಲೆಕ್ಸ್ ಸ್ಕ್ಯಾನ್ ಮಾಡ್ತೀವಿ. ಡಿಪ್ಲೆಕ್ಸ್ ಸ್ಕ್ಯಾನ್ ಆಗಿ ಕನ್ಫರ್ಮ್ ಆಗುತ್ತೆ. ಕೆಲವರಿಗೆ ಬಂದು ಸಿವಿರಿಟಿ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಇದು ಹೊಟ್ಟೆ ಒಳಗಡೆ ಇರೋದು ಬ್ಲಡ್ ಪೈಪಲ್ಲಿ ಬ್ಲಾಕ್ ಇರ್ತದೆ,